राधा माधव कुंज बिहारी जय गोपी जन वल्लभ गिरिवरधारी यशोदानंदन व्रज जनरंजना यशोदानंदन व्रज जनरंजना यमुना तीरा वनचारी यमुना तीरा वनचारी जय राधा माधव कुंज बिहारी कुंज बिहारी जय राधा माधव कुंज बिहारी कुंज बिहारी जय राधा माधव राधा माधव राधे माधव राधा माधव राधे जय राधा श्याम सुंदर राधा श्याम सुंदर राधे राधा श्याम सुंदर राधा श्याम सुंदर राधे जय राधे जय राधे जय राधे जय श्री राधे जय राधे जय राधे जय राधे जय श्री राधे जय जय प्रभुपाद 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 जय जय गुरुदेव 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 जय जय गुरुदेव 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 नित्य गौर हरि बोल हरि बोल हरि बोल हरि बोल नित्य गौर हरि बोल हरि बोल हरि बोल हरि बोल। ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरु श्रीयुत पदकमलं श्रीगुरुं वैष्णवांश्च श्रीरूपं साग्रजातं सहगणा लघुनाथान्वितं
ತ್ವಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣ ಲಲಿತ ಶ್ರೀವಿಶಾಖಾನ್ವಿತಾಂಶ್ಚ ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ಋಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರದ್ವಿಷೇ ನಮೋ ನಮಃ ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಎಲ್ಲರಿಗೂ. ಭಗವದ್ಗೀತೆಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆಯ 2ನೇ ಅಧ್ಯಾಯ ಗೀತಾ ಸಾರ ಸಂಗ್ರಹ ಶ್ಲೋಕ 52 ಮತ್ತು 53 ಶ್ಲೋಕಗಳನ್ನು ಅಧ್ಯಯನ ಮಾಡ್ತಾಯಿದ್ದೀವಿ. ಇದು ಬುದ್ಧಿಯೋಗ ಅನ್ನೋದನ್ನು ನಾವೇನು ಓದ್ತಾ ಇದ್ದೀವಿ 37ರಿಂದ 53. ಇದು ಕೊನೆಯ ಒಂದು ಶ್ಲೋಕಗಳು. ಅಂದರೆ ಏನು ನಮಗೆ ಅಲ್ಟಿಮೇಟಾಗಿ ನಮ್ಮ ಜೀವನದ ಗುರಿ ನಮಗೇನು ಸಿಗುತ್ತೆ ಅನ್ನೋದು ಈ ಒಂದು ಶ್ಲೋಕದಲ್ಲೇ ನಮಗೆ ಕ್ಲಿಯರಾಗಿ ಗೊತ್ತು ಆಗುತ್ತೆ. ಇದಾದಮೇಲೆ ನಿಮಗೆಲ್ಲರಿಗೂ ಗೊತ್ತಿರೋ ರೀತಿ 1ನೇ ಅಧ್ಯಾಯದಲ್ಲಿ ಅರ್ಜುನ ಪ್ರಶ್ನೆಗಳನ್ನು ಕೇಳಿದ್ರು. ಆಮೇಲೆ 2ನೇ ಅಧ್ಯಾಯದ ಪ್ರಾರಂಭದಲ್ಲಿ ಅರ್ಜುನ ಕೃಷ್ಣನಿಗೆ ಶರಣಾದರು. ಆಮೇಲೆ ಕೃಷ್ಣ ಏನು ಮಾಡಿದ್ರು, ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಅವರು ಕೊಡೋವಂಥ ಉತ್ತರ 53ನೇ ಶ್ಲೋಕದವರೆಗೆ ಸಮಾಪ್ತಿ ಆಗುತ್ತೆ. ಇದಾದಮೇಲೆ ಮತ್ತೆ ಅರ್ಜುನ ಏನು ಮಾಡ್ತಾನೆ, ಮತ್ತೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದಾದಮೇಲೆ ಕೃಷ್ಣ ಮತ್ತೆ ಅದನ್ನು ಉತ್ತರ ಕೊಡೋದಕ್ಕೆ ಕಂಟಿನ್ಯೂ ಮಾಡ್ತಾರೆ. ಅಂದರೆ 1ನೇ ಅಧ್ಯಾಯದಲ್ಲಿ ಅರ್ಜುನ ಏನೆಲ್ಲ ಪ್ರಶ್ನೆ ಕೇಳಿದ್ರೋ ಅಷ್ಟಕ್ಕೆಲ್ಲದಕ್ಕೂ ಆನ್ಸರ್ ನಮಗೀಗ 53ನೇ ಶ್ಲೋಕದ ವರ್ಷದಲ್ಲಿ ನಮಗೆಲ್ಲನೂ ಭಗವಂತ ಕೊಟ್ಬಿಟ್ಟಿದ್ದಾನೆ. ಭಗವಂತ ನಮಗೆ ಮೊದಲನೇದಾಗಿ ಜ್ಞಾನವನ್ನು ಕೊಟ್ಟರು.
ಯಾವ ರೀತಿ? ನಮ್ಮ ದೇಹ ಅಂದರೆ ಏನು, ನಮ್ಮ ಆತ್ಮ ಅಂದರೆ ಏನು, ಪ್ರಕೃತಿ ಅಂದರೆ ಏನು, ಯಾವ ರೀತಿ ದೇಹ ಅನ್ನೋದು ಬದಲಾವಣೆ ಆಗ್ತಾ ಇರುತ್ತೆ, ಆತ್ಮ ಅನ್ನೋದು ಶಾಶ್ವತವಾಗಿ ಇರುತ್ತೆ. ಆದರೆ ನಾವೇನು ಅಂದ್ಕೊತೀವಿ? ನಾವೇ ಈ ದೇಹ ಅಂದ್ಕೊಂಡು ಜೀವನನ ಮಾಡ್ತಾ ಇರ್ತೀವಿ. ಆದರೆ ನಾವು ಈ ದೇಹ ಅಲ್ಲ, ದೇಹದಲ್ಲಿ ಪ್ರಯಾಣ ಮಾಡುವ ಒಬ್ಬ ಪ್ರಯಾಣಿಕ ನಾವು, ಈ ಒಂದು ಜೀವಾತ್ಮ. ಆಮೇಲೆ ಜೀವಾತ್ಮದ ಗುಣಲಕ್ಷಣಗಳನ್ನು ತಿಳಿಸಿದ್ರು. ಯಾವ ರೀತಿ ಅದನ್ನು ಈ ಒಂದು ಭೌತಿಕ ಪ್ರಪಂಚದಲ್ಲಿರುವಂಥ ಪ್ರಕೃತಿಯ ಪಂಚಭೂತಗಳು ಅದನ್ನು ಮುಟ್ಟೋದಕ್ಕೂ ಆಗಲ್ಲ, ಅದು ಯಾವುದೇ ರೀತಿ ನಾಶನೂ ಆಗಲ್ಲ, ಬದಲಾವಣೆನೂ ಆಗಲ್ಲ. ಯಾವ ರೀತಿ ಒಬ್ಬ ಮನುಷ್ಯ ಹಳೆ ಬಟ್ಟೆಗಳನ್ನು ತೆಗೆದು ಹೊಸ ಬಟ್ಟೆಗಳನ್ನು ಹಾಕೊಳ್ತಾನೋ, ಆ ರೀತಿ ಒಂದು ಜೀವಾತ್ಮ ಹಳೇದಾಗಿರೋಂಥ ಒಂದು ದೇಹವನ್ನು ತ್ಯಜಿಸಿ ಹೊಸ ದೇಹವನ್ನು ಪಡ್ಕೊಳ್ಳುತ್ತೆ. ಸೊ ಯಾರು ಧೀರನಾಗಿರ್ತಾನೆ ಅವರು ಈ ಒಂದು ಗೊಂದಲಕ್ಕೆ ಒಳಗಾಗೋದಿಲ್ಲ, ಈ ಒಂದು ಬದಲಾವಣೆಗಳಿಗೆ ಅವರು ಗೊಂದಲಕ್ಕೆ ಒಳಗಾಗೋದಿಲ್ಲ ಅಂತ ಹೇಳಿದ್ರು. ಸೊ ಅರ್ಜುನ ಏನೊಂದು ಪ್ರಶ್ನೆಗಳನ್ನು ಕೇಳಿದ್ರು, ಇವರೆಲ್ಲ ನಾಶ ಆಗೋಗ್ತಾರೆ, ನನ್ನ ತಾತ, ನನ್ನ ಗುರುಗಳು ಇವರೆಲ್ಲ ಇರೋದೇ ಇಲ್ಲ ಅಂತ. ಸೊ ಅದಕ್ಕೆ ಭಗವಂತ ಆನ್ಸರ್ ಕೊಟ್ಟರು, ಎಲ್ಲರೂ ಯಾವಾಗಲೂ ಇದ್ದೇ ಇರ್ತೀವಿ. ಬದಲಾವಣೆ ಆಗೋದೇನು? ಬರೀ ಪ್ರಕೃತಿಯ ವಾತಾವರಣ ಅಥವಾ ಗುಣಗಳು ಬದಲಾವಣೆ ಆಗುತ್ತೆ. ಒಂದು ಫಾರಮಿಂದ ಅದು ಇನ್ನೊಂದು ಫಾರಮ್ಗೆ ಅದೇನಾಗ್ತಾ ಇರುತ್ತೆ, ಪ್ರಕೃತಿ ಅನ್ನೋದು ಬದಲಾವಣೆ ಆಗ್ತಾ ಇರುತ್ತೆ, ಜೀವಾತ್ಮ ಹಂಗೆ ಇರ್ತಾನೆ ಅಂತ ಕೃಷ್ಣ ಅಲ್ಲಿ ಹೇಳಿದ್ರು. ಅದಾದಮೇಲೆ ಹೇಳಿದ್ರು, ನಾನು ಇವರನ್ನೇ ಕೊಂದ ಮೇಲೆ ನನಗೆ ಯಾವುದರಿಂದ ಸುಖ ಸಿಗುತ್ತೋ, ನನಗೆ ಯಾವುದರಿಂದ ಸಂತೋಷ ಸಿಗುತ್ತೋ, ನಾನು ಯಾರ ಹತ್ರ ಹಂಚ್ಕೋಬೇಕೋ ಅವರೇ ಇರೋಲ್ಲ, ನಾನೇನಕ್ಕೆ ಯುದ್ಧ ಮಾಡಲಿ? ಇವರನ್ನು ಕೊಂದರೆ ನನಗೇನು ಬರುತ್ತೆ? ಪಾಪ ಬರುತ್ತೆ. ಆಮೇಲೆ ಇವರನ್ನು ಕೊಂದುಬಿಟ್ರೆ ನಮ್ಮ ಒಂದು ಕುಲಧರ್ಮನೇ ನಾಶ ಆಗೋಗುತ್ತೆ. ಸೊ ಈ ರೀತಿ ಅರ್ಜುನ ಪ್ರಶ್ನೆಗಳನ್ನು ಕೇಳಿದ್ರು. ಸೊ ಅದಕ್ಕೆ ಕೃಷ್ಣ ಏನು ಹೇಳಿದ್ರು ಮುಂದೆ, ನೀನು ಯುದ್ಧ ಮಾಡ್ದಿರ ಓಡೋದ್ರೆ ನಿನ್ನನ್ನು ಹೇಳಿ ಅಂತಾರೆ, ಯುದ್ಧ ಮಾಡೋದ್ರಿಂದ ನಿನಗೆ ಯಾರೂ ಹೇಳಲ್ಲ. ಇಲ್ಲಿ ಸತ್ತರೆ ನಿನಗೆ ಸ್ವರ್ಗ ಸಿಗುತ್ತೆ, ಗೆದ್ದರೆ ರಾಜ್ಯ ಸಿಗುತ್ತೆ, ಓಡೋದ್ರೆ ಏನು ಸಿಗುತ್ತೆ? ನಿನ್ನನ್ನು ಹೇಳಿ ಅಂತಾರೆ. ನೀನು ಯಾರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೆಯಲ್ಲ, ಅವರು ನೀನು ಇವೆಲ್ಲ ನಿನ್ನ ತ್ಯಾಗ ಮಾಡಿ ಹೋದೆ ಅಂತ ಯಾರೂ ಮಾತಾಡ್ಕೊಳ್ಳಲ್ಲ. ನೀನು ನಿನ್ನ ಕರ್ತವ್ಯಗಳನ್ನು ಮಾಡು, ಅದರ ಫಲ ಏನಾಗುತ್ತೆ ಅದನ್ನು ಬಿಟ್ಟು ನೀನು ನಿನ್ನ ಕರ್ತವ್ಯಗಳನ್ನು ಮಾಡು. ಯಾವ ರೀತಿ ಮಾಡು? ಸುಖ ದುಃಖೇ ಸಮಯಕೃತ್ವ ಲಾಭೋ ಜಯ ಜಯೋ ತಥೋ ಯುದ್ಧಾಯೋಜ್ಯಸ್ವ ನೈವಂ ಪಾಪಂ ಅವಾಪ್ಸಿಸಿ. ಅಂದರೆ ನನಗೆ ಈ ಕೆಲಸ ಮಾಡೋದ್ರಿಂದ ಸುಖ ಬರುತ್ತೆ, ದುಃಖ ಬರುತ್ತೆ, ಲಾಭ ಬರುತ್ತೆ, ನಷ್ಟ ಬರುತ್ತೆ, ಜಯ ಬರುತ್ತೆ, ಅಪಜಯ ಬರುತ್ತೆ ಅನ್ನೋದನ್ನು ಬಿಟ್ಟು ಏನಕ್ಕೋಸ್ಕರ ಮಾಡು? ಭಗವಂತನ ಈ ಒಂದು ಧರ್ಮ ಸಂಸ್ಥಾಪನೆಯ ಒಂದು ಕಾರ್ಯದಲ್ಲಿ ನಾನು ಭಾಗಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಭಗವಂತನ ತೃಪ್ತಿಗೋಸ್ಕರ ಕೆಲಸ ಮಾಡು. ಅವಾಗೇನಾಗಲ್ಲ, ನಿನಗೆ ಪಾಪ ಬರಲ್ಲ. ಅರ್ಜುನ ಏನು ಕೇಳಿದ? ನಾನು ಕೊಂದರೆ ಪಾಪ ಬರುತ್ತೆ ಅಂತ. ನಾವೇನೇ ಕೆಲಸ ಮಾಡಿದ್ರೂ ಅದು ಪುಣ್ಯ ಬರುತ್ತೆ ಅಥವಾ ಪಾಪ ಬಂದೇ ಬರುತ್ತೆ. ಅದರಿಂದಲೇ ನಾವೇನು ಮಾಡ್ತೀವಿ? ಜನನ ಮರಣಗಳನ್ನು ನಾವು ತಗೊಳ್ತಾನೆ ಇರ್ತೀವಿ. ಅಸಂಖ್ಯಾತ ಜನನ ಮರಣಗಳನ್ನು ನಾವು ತಗೊಳ್ತಾನೆ ಇರ್ತೀವಿ. ಆದರೆ ಯಾವಾಗ ಭಗವಂತನ ತೃಪ್ತಿಗೋಸ್ಕರ ಮಾಡ್ತೀವಿ, ಅವನ ಸೇವೆಯಾಗಿ ಮಾಡ್ತೀವಿ, ಅದರಿಂದ ನಮಗೆ ಪಾಪ ಅಥವಾ ಪುಣ್ಯದ ಲೇಪ ಇಲ್ಲ, ಪಾಪ ನಿನಗೆ ಬರಲ್ಲ ಅಂತಲೂ ಹೇಳಿದ್ರು. ಅದಾದ ಮೇಲೆ ಇಲ್ಲೇನು ಹೇಳ್ತಾ ಇದ್ದಾರೆ? ಕೃಷ್ಣ ಪ್ರಜ್ಞೆಯ ಒಂದು ರೀತಿ, ಜೀವನ ಮಾಡುವಂಥ ರೀತಿ ಅಂದರೆ ಬುದ್ಧಿಯೋಗ. ಬುದ್ಧಿಯೋಗದ ಬಗ್ಗೆ ಕೃಷ್ಣ ನಮಗೆ ಈ ಒಂದು ಶ್ಲೋಕಗಳಲ್ಲಿ ತಿಳಿಸ್ಕೊಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ನಾವು ಕೃಷ್ಣನ ಒಂದು ಪ್ರಜ್ಞೆಯಲ್ಲಿ ಅವನ ಪ್ರೀತ್ಯರ್ಥವಾಗಿ ನಾವು ಮಾಡುವಂಥ ಎಲ್ಲ ಕೆಲಸಗಳನ್ನು ಮಾಡಬೇಕು. ಆವಾಗ ನಮಗೇನಾಗುತ್ತೆ? ಪಾಪ ಪುಣ್ಯಗಳ ಒಂದು ಲೇಪ ನಮಗೆ ಅಂಟ್ಕೊಳ್ಳೋದಿಲ್ಲ. ಆ ರೀತಿ ನಾವು ಕೆಲಸ ಮಾಡೋದ್ರಿಂದ ಅದಕ್ಕೆ ನಮಗೆ ಒಂದು ಫೇಮಸ್ ಶ್ಲೋಕನೂ ನೋಡಿದ್ದೀವಿ. ಏನದು? ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ.
ಮಾ ಕರ್ಮ ಫಲ ಹೇತುರ್ಭುರ್ ಮಾತೆ ಸಂಗೋಸ್ತ್ವ ಅಕರ್ಮಣಿ. ಅಂದರೆ ನೀನು ಫಲನ ನೋಡಲ್ಲ ಅಂತ ಹೇಳೋದ್ರಿಂದ ನೀನು ಕೆಲಸನೇ ಮಾಡ್ದಿರ ಇರಬೇಡ. ನೀನು ನಿನ್ನ ಕೆಲಸ ಮಾಡೋದಕ್ಕೆ ನಿನಗೆ ಅಧಿಕಾರ ಇದೆ. ನೀನು ನಿನ್ನ ಕರ್ತವ್ಯಗಳನ್ನು ಮಾಡು. ನಿನಗೆ ಬರುವಂಥ ಫಲ ಆಟೋಮೆಟಿಕ್ಕಾಗಿ ಅದು ಬಂದೇ ಬರುತ್ತೆ. ಅದ್ರ ಬಗ್ಗೆ ನೀನು ಜಾಸ್ತಿ ಯೋಚಿಸ್ಬೇಡ. ನಾವೆಲ್ಲರೂ ಮಾಡೋದು ಇದರಿಂದ ಎಂಡ್ ರಿಸಲ್ಟ್ ಏನು ಬರುತ್ತೆ ಅಂದ್ಕೊಂಡು ಯೋಚನೆ ಮಾಡಿ ಕ್ಯಾಲ್ಕುಲೇಷನ್ ಮಾಡೇ ಕೆಲಸನ ಮಾಡೋದಕ್ಕೆ ಹೋಗ್ತೀವಿ. ಅದೇ ನಮ್ಮನ್ನು ಏನು ಮಾಡುತ್ತೆ, ಬಂಧನಕ್ಕೆ ಸಿಕ್ಕಾಕ್ಸ್ಕೊಳ್ಳುತ್ತೆ. ಸೊ ಆ ರೀತಿ ಮಾಡಬೇಡ. ಭಗವಂತನ ಸೇವೆ ಅಂತ ಮಾಡು, ನಿನಗೆ ಪಾಪದ ಲೇಪ ಬರಲ್ಲ ಅಂತ ಹೇಳಿದ್ರು. ಸೊ ಇದಾದಮೇಲೆ ನಾವು ಇಂದಿನ 3 ಶ್ಲೋಕ ಏನಿದೆ ಅದು ತುಂಬ ಮುಖ್ಯವಾಗಿರೋಂಥ ಶ್ಲೋಕ. ನಾನು ಆ ಕ್ಲಾಸಲ್ಲಿ ಇರಲಿಲ್ಲ, ಚಕ್ರಪಾಣಿ ಪ್ರಭುಗಳು ತೊಗೊಂಡಿದ್ರಲ್ಲ. 3 ಶ್ಲೋಕ ಕಂಪ್ಲೀಟ್ ಮಾಡಿದ್ರಾ? ಕೃಷ್ಣ ಏನು ಹೇಳ್ತಾ ಇದ್ದಾರೆ, 49ನೇ ಶ್ಲೋಕದಲ್ಲಿ ದೂರೇಣ ಯವರಂ ಕರ್ಮ ಬುದ್ಧಿಯೋಗ ಧನಂಜಯ. ಅಂದರೆ ಭಕ್ತಿಪೂರ್ವಕ ಸೇವೆಯಿಂದ ನೀನು ಎಲ್ಲ ಹೇಯ ಕಾರ್ಯಗಳನ್ನು ದೂರ ಮಾಡು. ನಾವೇನು ಒಂದು ನಮಗೆ ಪಾಪ ಬರುವಂತಹ ವಿಕರ್ಮ ಅಂದರೆ ನಮ್ಮ ಶಾಸ್ತ್ರಗಳಲ್ಲಿ ಏನು ಕೊಟ್ಟಿದೆ ಅದಕ್ಕೆ ವಿರುದ್ಧವಾಗಿ ಮಾಡುವಂಥ ಕಾರ್ಯಚಟುವಟಿಕೆಗಳು. ಆ ರೀತಿ ಮಾಡೋದ್ರಿಂದ ನಮಗೇನು ಬರುತ್ತೆ, ಪಾಪ ಬರುತ್ತೆ. ನಮ್ಮ ಶಾಸ್ತ್ರದಲ್ಲಿ ಏನು ಕೊಟ್ಟಿದೆ ಆ ರೀತಿ ಮಾಡಿದ್ರೆ ನಮಗೆ ಪುಣ್ಯ ಬರುತ್ತೆ. ಅದಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಪಾಪ ಬರುತ್ತೆ. ಸೊ ಸಕರ್ಮ ಅಥವಾ ವಿಕರ್ಮ ಇವೆರಡೇ ನಾವು ಮಾಡುವಂಥ ಕೆಲಸದಿಂದ ನಮಗೆ ಬರೋದು. ಸೊ ಈ ಒಂದು ಇದರಲ್ಲಿ ನಾವೇನು ಮಾಡಿರ್ತೀವಿ, ಈ ಒಂದು ಕೆಲಸಗಳನ್ನು ಮಾಡೋದ್ರಲ್ಲಿ ಅನೇಕ ಒಂದು ಹೇಯ ಕಾರ್ಯಗಳನ್ನು ನಮಗೆ ಗೊತ್ತಿಲ್ಲದಿರೋ ನಮ್ಮ ಜೀವನದಲ್ಲಿ ನಾವು ಮಾಡ್ತಾ ಇರ್ತೀವಿ. ಇದನ್ನೆಲ್ಲ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಇದನ್ನೆಲ್ಲನೂ ನೀನು ದೂರ ಮಾಡು. ಅಂದರೆ ನಮ್ಮಲ್ಲಿ ಅನರ್ಥಗಳು ಇದ್ದರೆ ಅಲ್ಲಿ ಪರಿಪೂರ್ಣವಾಗಿ ನಾವು ಕೃಷ್ಣನಿಗೆ ಸೇವೆ ಮಾಡೋದಕ್ಕೆ ಆಗಲ್ಲ. ಭಕ್ತಿ ಸೇವೆನ ನಾವು ಸಂಪೂರ್ಣವಾಗಿ ಮಾಡೋದಕ್ಕೆ ಆಗಲ್ಲ, ಭಗವಂತನಿಗೆ ಶರಣಾಗೋದಕ್ಕೂ ಆಗಲ್ಲ. ಸೊ ನಮ್ಮಲ್ಲಿರುವಂಥ ಅನರ್ಥಗಳನ್ನು ನಾವೇನು ಮಾಡಬೇಕು, ದೂರ ಮಾಡಬೇಕು. ಆಮೇಲೆ ಇಂಥ ಪ್ರಜ್ಞೆಯಲ್ಲಿ ನಾವು ಭಗವಂತನಿಗೆ ಶರಣಾಗಬೇಕು. ತಮ್ಮ ಕರ್ಮಗಳ ಫಲಕ್ಕಾಗಿ ಆಸೆ ಪಡೋರು ಕೃಪಣರು. ಸೊ ಕೃಷ್ಣ ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಬುದ್ಧೋ ಶರಣಂ ಅನ್ವಿಚ್ಯ ಕೃಪಣಃ ಫಲ ಏತವಃ. ಸೊ ನಮ್ಮ ಕೆಲಸಕ್ಕೆ ನಾವು ಪ್ರತಿಫಲನ ಆಸೆನ ಪಟ್ಟರೆ ಅದೇ ಏನಾಗ್ತಾರೆ, ಅದು ಕೃಪಣ ಆಗ್ತೀವಿ ನಾವು. ಕೃಪಣ ಅಂದರೆ ಏನು? ಜಿಪುಣ ಅಂದರೆ ಏನು? ನಮ್ಮಲ್ಲಿ ಏನಿದೆಯೋ ಅದನ್ನು ಉಪಯೋಗಿಸದೇ ಇರೋನು ಅವನು ಜಿಪುಣ ಅಷ್ಟೇ. ಅವನ ಹತ್ರ ಇದೆ, ಆದರೆ ಅದನ್ನು ಉಪಯೋಗ ಮಾಡ್ತಾ ಇಲ್ಲ. ಸೊ ನಮಗೆ ಭಗವಂತ ಏನೆಲ್ಲ ಈ ಒಂದು ಮನುಷ್ಯನ ಜನ್ಮನ ಕೊಟ್ಟಿದ್ದಾನೆ, ಅದರ ಗುರಿಯನ್ನು ನಾವು ಅರ್ಥ ಮಾಡ್ಕೊಳ್ದಿರೋ ಜೀವನ ಮಾಡಿದ್ರೆ, ಅಂದರೆ ನಮ್ಮ ಒಂದು ಸಾಮರ್ಥ್ಯವನ್ನು ನಾವು ಉಪಯೋಗಿಸ್ತಾ ಇಲ್ಲ. ಸೊ ನಮ್ಮ ಹತ್ರ ಇರೋದನ್ನು ಉಪಯೋಗಿಸ್ತಾ ಇರೋರು ಏನಾಗ್ತಾರೆ, ಜಿಪುಣರಾಗ್ತೀವಿ, ಕೃಪಣರು ಆಗೋಗ್ತೀವಿ. ಸೊ ಮನುಷ್ಯನ ಜನ್ಮದ ಒಂದು ಸಾಮರ್ಥ್ಯ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ನಾವು ಜೀವನ ಮಾಡಲಿಲ್ಲ ಅಂದ್ರೂ ಏನಾಗೋಗುತ್ತೆ, ನಾವು ಕೃಪಣರು ಆಗೋಗ್ತೀವಿ. ಆ ರೀತಿ ಆಗ್ದಿರಾ ನಮ್ಮಲ್ಲಿರೋಂತಹ ಎಲ್ಲ ಹೇಯ ಕಾರ್ಯಗಳನ್ನು ಅಥವಾ ಅನರ್ಥಗಳನ್ನು ದೂರ ಮಾಡಬೇಕು. ಆಮೇಲೆ ಶ್ಲೋಕ 50 ತಿಳ್ಕೊಂಡ್ವಿ, ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ. ಅಂದರೆ ಭಕ್ತಿ ಸೇವೆಯಲ್ಲಿ ನಿರತನಾದವನು ಈ ಜನ್ಮದಲ್ಲಿಯೇ ಸುಕೃತ ದುಷ್ಕೃತಗಳನ್ನು ದೂರ ಮಾಡ್ತಾನೆ. ಆದುದರಿಂದ ತಸ್ಮಾತ್ ಯೋಗಾಯ ಯುಜ್ಯಸ್ವ, ಫೇಮಸ್ ಇದು ಏನು, ಯೋಗ ಕರ್ಮಸು ಕೌಶಲಂ. ನಾವು ಮಾಡುವಂತಹ ಒಂದು ಕೆಲಸ ಏನಾಗಬೇಕದು, ಯೋಗದ ರೀತಿ ಬದಲಾಗಬೇಕು. ಅದೇ ನಾವು ಜೀವನ ಮಾಡುವಂಥ ಒಂದು ಯೋಗದ ಒಂದು ಮಾದರಿ ಅಥವಾ ಅದೇ ಒಂದು ಕೌಶಲ.
ಕೌಶಲ ಅಂದರೆ ಏನು? ಸ್ಕಿಲ್, ಪರಿಣತಿ. ಸೊ ಆ ರೀತಿ ನಾವು ಎಕ್ಸ್ಪರ್ಟ್, ಆ ಸ್ಕಿಲ್ ಪರ್ಸನ್ ಆಗಬೇಕು ಅಂದರೆ ಏನಾಗಬೇಕು? ನಾನು ಸುಮ್ಮನೆ ಕೆಲಸ ಮಾಡೋದಲ್ಲ, ಹಾರ್ಡ್ ವರ್ಕ್ ಮಾಡೋದಲ್ಲ, ಆ ಒಂದು ಕೆಲಸನ ಯೋಗದ ರೀತಿಯಲ್ಲಿ ನಾನು ಮಾಡಬೇಕು. ಯೋಗ ಕರ್ಮಸು ಕೌಶಲಂ. ಯೋಗದ ರೀತಿ ಅಂದರೆ, ಯೋಗ ಅಂದರೆ ಏನು? ಆ ಅರ್ಥ ಅಲ್ಲ. ಯೋಗ ಅಂದರೆ ಸೇರಿಸೋದು. ಯಾರ ಹತ್ರ? ಯಾರನ್ನ ಸೇರಿಸೋದು? ಈ ಒಂದು ಜೀವಾತ್ಮನ ಭಗವಂತನ ಜೊತೆ ಸೇರಿಸೋದು. ಅಂದರೆ ಈ ಒಂದು ಜೀವಾತ್ಮ ಮಾಡುವಂಥ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳನ್ನು ಅವನ ಜೊತೆ ಸೇರಿಸೋದು. ನಾವು ಮಾಡುವಂಥ ಪ್ರತಿಯೊಂದು ಆ್ಯಕ್ಟಿವಿಟಿಗಳನ್ನು ಅವನ ಜೊತೆ ಸೇರಿಸೋದು. ನಮ್ಮ ಜೀವನವನ್ನೇ ಅವನ ಜೊತೆ ಸೇರಿಸೋದು. ಅದು ಯೋಗ ಕರ್ಮಸು ಕೌಶಲಂ. ಇಲ್ಲ ಅಂದರೆ ಕೃಪಣರ ಒಂದು ಜೀವನ ನಮ್ಮದು. 2 ಶ್ಲೋಕದಲ್ಲಿ ನೋಡಿ, 49-50 ಅಷ್ಟೇ. ಒಂದು ಕೃಪಣರ ಜೀವನ ನಮಗಿದೆ. ಇಲ್ಲ ಅಂದರೆ ನಮ್ಮ ಜೀವನ ಏನಾಗುತ್ತೆ? ಯೋಗದ ಮಾದರಿ ಜೀವನ ಆಗುತ್ತೆ. ಯೋಗ ಕರ್ಮಸು ಕೌಶಲಂ ಆಗುತ್ತೆ. ಯಾವಾಗ? ಅಲ್ಲಿ ನಾವು ಕೃಷ್ಣನಿಗೆ ಯಾವಾಗ ನಾವು ಶರಣಾಗ್ತೀವಿ, ಯಾವಾಗ ನಾವು ಈ ಜನ್ಮದಲ್ಲಿಯೇ ಯಾವುದರಿಂದ? ಭಕ್ತಿ ಸೇವೆಯಿಂದ ಸುಕೃತ ಮತ್ತು ದುಷ್ಕೃತಗಳನ್ನು ನಾವು ದೂರ ಮಾಡ್ಕೊತೀವಿ. ಆವಾಗ ನಾವೇನು ಮಾಡ್ತೀವಿ? ಆದುದರಿಂದ ಯೋಗವನ್ನು ಪಡೆಯಲು ಶ್ರಮಿಸು. ಅದೇ ಕರ್ಮ ಕೌಶಲ. ಸೊ ನಮ್ಮ ಜೀವನದಲ್ಲಿ ಈ ಒಂದು ಯೋಗವನ್ನು, ಕೃಷ್ಣ ಪ್ರಜ್ಞೆಯ ಯೋಗವನ್ನು ಅಳವಡಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಅದೇನೇ ನಿಜವಾದ ಕರ್ಮ ಕೌಶಲ. ಇಲ್ಲ ಅಂದರೆ ಆ ಸ್ಕಿಲ್ಲು ಇಲ್ಲ ಅಂತ ನಾವು ಕೃಪಣರು ಆಗೋಗ್ತೀವಿ. ಅದಾದಮೇಲೆ 51ನೇ ಶ್ಲೋಕದಲ್ಲಿ ಏನು ತಿಳ್ಕೊಂಡ್ವಿ? ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವ ಮನೀಷಿನಃ ಜನ್ಮ ಬಂಧ ವಿನಿರ್ಮುಕ್ತ ಪದಂ ಗಚ್ಚಂತಿ ಅನಾಮಯಂ. ಅಂದರೆ ಈ ರೀತಿ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಂಡ್ರೆ ನನಗೇನು ಬರುತ್ತೆ ಅಲ್ಟಿಮೇಟಾಗಿ? ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ 3ನೇ ಶ್ಲೋಕ, ಅಂದರೆ 51ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ? ಹೀಗೆ ಭಕ್ತಿ ಸೇವೆಯಲ್ಲಿ ನಿರತರಾದ ಮಹರ್ಷಿಗಳು ಅಥವಾ ಭಕ್ತರು ಐಹಿಕ ಜಗತ್ತಿನ ಕರ್ಮಫಲದಿಂದನೇ ಮುಕ್ತ ಆಗ್ತಾರೆ. ಹೀಗೆ ಅವರು ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಹೊಂದುತ್ತಾರೆ. ಡೈರೆಕ್ಟ್ ಶ್ಲೋಕ, ಜನ್ಮ ಬಂಧ ವಿನಿರ್ಮುಕ್ತಂ. ಈ ರೀತಿ ಮಾಡೋದ್ರಿಂದ ಏನೋ ಒಂದು ಚಿಕ್ಕದಾಗಿ ಬರೋದಲ್ಲ, ಜನನ ಮರಣಗಳ ಒಂದು ಚಕ್ರದಿಂದನೇ ಇಂತಹ ಒಂದು ಭಕ್ತರು ಭಕ್ತಿ ಸೇವೆಯಲ್ಲಿ ಸತತವಾಗಿ ನಿರತರವಾಗಿರುವಂಥವರು ಹುಟ್ಟು ಸಾವುಗಳ ಚಕ್ರದಿಂದನೇ ಬಿಡುಗಡೆ ಆಗ್ತಾರೆ ಮತ್ತು ಭಗವದ್ಧಾಮಕ್ಕೆ ಮರಳಿ ಎಲ್ಲ ದುಃಖಗಳನ್ನು ಮೀರಿದ ಸ್ಥಿತಿಯನ್ನು ಪಡಿತಾರೆ. ಅಲ್ಟಿಮೇಟ್ಲಿ ನಾವು ಎಲ್ಲೋಗ್ತೀವಿ? ಭಗವಂತನ ಧಾಮವನ್ನೇ ಸೇರ್ತೀವಿ. ಸೊ ಇಲ್ಲಿ ನಮಗೆ ಭಗವಂತ ಏನು ತೋರಿಸ್ತಾ ಇದ್ದಾನೆ? ಗೋಲ್, ನಮ್ಮ ಜೀವನದ ನಿಜವಾದ ಗುರಿ ಏನು ಅನ್ನೋದನ್ನು ಇಲ್ಲಿ ಕೊಡ್ತಾ ಇದ್ದಾನೆ. ಆ ಒಂದು ಗುರಿನ ನಾವು ತಲುಪುತ್ತೀವಿ ಈ ಯೋಗ ಕರ್ಮಸು ಕೌಶಲಮಿಂದ. ಸೊ ನಮ್ಮಲ್ಲಿ ಚಾಯ್ಸ್ ಇದೆ. ಈಗ ನಾನು ಕೃಪಣರ ಜೀವನ ಮಾಡಬೇಕಾ, ಒಬ್ಬ ಭಕ್ತಿ ಸೇವೆಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿರೋಂಥ ಭಕ್ತನ ಒಂದು ಜೀವನವನ್ನು ಮಾಡಬೇಕಾ? ಕೃಪಣರ ಜೀವನ ಅಂತ ಮಾಡಿದ್ರೆ ನನಗೆ ಕೊಟ್ಟಿರೋ ಸಾಮರ್ಥ್ಯವನ್ನು ನಾನು ಉಪಯೋಗಿಸ್ಕೊಳ್ತಾ ಇಲ್ಲ. ಬರ್ತಾ ಇರೋವಂಥ ಪಾಪ ಪುಣ್ಯದ ಒಂದು ಚಕ್ರದಲ್ಲಿ ಅನೇಕ ಜನ್ಮಗಳನ್ನು ನಾನು ಎತ್ತುತ್ತಾನೆ ಇರ್ತೀನಿ. ನಾವು ಅನ್ಕೋಬೋದು ಇದೊಂದೇ ಲೋಕ ಅಲ್ಲ ಇರೋದು. ಈ ಒಂದು ಬ್ರಹ್ಮಾಂಡದಲ್ಲಿ ಎಷ್ಟಿದೆ? 14 ಲೋಕಗಳಿದೆ. ನಾವು ಈವನ್ ಸ್ವರ್ಗಕ್ಕೆ ಹೋದ್ರೂ, ತಪೋಲೋಕಕ್ಕೆ ಹೋದ್ರೂ, ಬ್ರಹ್ಮಲೋಕಕ್ಕೆ ಹೋದ್ರೂ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ. ಇಷ್ಟೂ ಏನದು? ಭೌತಿಕ ಪ್ರಪಂಚನೇ. ನಾನು ಪುಣ್ಯ ಸಂಪಾದನೆ ಮಾಡಿ ಸ್ವರ್ಗಲೋಕಕ್ಕೆ ಹೋದ್ರೂ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ. ಈ ಜನನ ಮರಣಗಳ ಚಕ್ರ ನಮ್ಮನ್ನು ಬಿಡಲ್ಲ. ಪಾಪ ಮಾಡಿ ಇವನ್ನು ಪಾತಾಳಕ್ಕೆ ಅತಳ ಸುತ್ತಲ ವಿತಲ ತಲಾತಲಕ್ಕೂ ಹೋದ್ರೂ
ಚಕ್ರನೇ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನ ಏನೋ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಇಹ ಸಂಸಾರೇ ಬಹು ದುಸ್ತಾರೆ. ನೀವು ಸ್ವರ್ಗಕ್ಕೆ ಹೋದ್ರೂ ದುಸ್ತಾರನೇ, ನರಕಕ್ಕೆ ಬಂದ್ರೂ ದುಸ್ತಾರನೇ, ಈ ಒಂದು ಭೌತಿಕ ಈ ಒಂದು ಭೂಮಿನಲ್ಲಿದ್ರೂ ದುಸ್ತಾರನೇ. ಯಾಕೇಳಿ ಜನನ ಮರಣ ರೋಗ ವೃದ್ಧಾಪ್ಯ ಅನ್ನೋದು ಈ ಒಂದು ಭೌತಿಕ ಪ್ರಪಂಚದಲ್ಲಿ ಇರೋವರೆಗೂ ನಮ್ಮನ್ನು ಬಿಟ್ಟದು ಹೋಗಲ್ಲ. ನಮ್ಮ ಜೀವನದ ಅತ್ಯಂತ ಕಷ್ಟವಾಗಿರುವಂಥ ಒಂದು ಇದು ಅಂದರೆ ಕಷ್ಟಗಳು ಅಂದರೆ ಏನು? ಜನನ ಮರಣ ರೋಗ ವೃದ್ಧಾಪ್ಯ. ಇದನ್ನು ಯಾರೂ ನನಗೆ ಬೇಕು ಅಂತ ಕೇಳಲ್ಲ, ಆದರೆ ಅದು ಬರದೇ ಬಿಡಲ್ಲ, ಬಂದೇ ಬರುತ್ತೆ. ನಾವು ಕೃಪಣರ ರೀತಿ ಜೀವನ ಮಾಡೋವರೆಗೂ ಜನ್ಮಗಳನ್ನು ಎತ್ತುತ್ತಾನೆ ಇರ್ತೀವಿ, ಜನನ ಮರಣ ರೋಗ ವೃದ್ಧಾಪ್ಯದಲ್ಲಿ ಸಿಕ್ಕಾಕೊಳ್ತಾನೆ ಇರ್ತೀವಿ. ಸೊ ಇದೇ ರೀತಿ ಅದು ನಡೀತಾ ಹೋಗುತ್ತೆ. ಸೊ 51ರಲ್ಲಿ ಏನು ಹೇಳ್ತಾ ಇದ್ದಾನೆ ಕೃಷ್ಣ? ಇದರಿಂದ ನೀನು ಬಿಡುಗಡೆ ಆಗಬೇಕು ಅಂದರೆ ಕೃಷ್ಣ ಪ್ರಜ್ಞೆನಲ್ಲಿ ನಿರತನಾಗು. ಈ ಯೋಗದ ಮಾದರಿ ಜೀವನವನ್ನು ನೀನು ಅಳವಡಿಸ್ಕೋ. ಆಗ ಹುಟ್ಟು ಸಾವುಗಳ ಚಕ್ರದಿಂದ ನೀನು ಏನಾಗ್ತೀಯ? ಬಿಡುಗಡೆ ಆಗ್ತೀಯ, ಭಗವದ್ ಧಾಮನೇ ಸೇರ್ತೀಯ. ಸೊ ಅವರ ಆನ್ಸರಲ್ಲಿ ಎಂಡಿಂಗಲ್ಲಿ ನಮಗೆ ಡೈರೆಕ್ಟ್ ಡೆಸ್ಟಿನಿನೇ ಅವರು ತೋರಿಸ್ತಾ ಇದ್ದಾರೆ, ಅಂದರೆ ನಮ್ಮ ಗುರಿನೇ ಇಲ್ಲಿ ತೋರಿಸ್ತಾ ಇದ್ದಾರೆ. ಆಮೇಲೆ ಎಲ್ಲ ದುಃಖಗಳನ್ನು ಮೀರಿದಂಥ ಒಂದು ಸ್ಥಿತಿಯನ್ನು ನೀನು ಪಡ್ಕೊಳ್ತೀಯ. ಈ ಒಂದು ಭೌತಿಕ ಪ್ರಪಂಚನ ಕುಂಟ ಅಂತ ಕರೀತಾರೆ. ಅವನಿರೋದು ವೈಕುಂಠ. ಕುಂಟ ಅಂದರೆ ಏನು? ಎಲ್ಲ ಕ್ಲೇಶಗಳು ತುಂಬಿರೋವಂತಹ ಒಂದು ಪ್ರಪಂಚ ಈ ಒಂದು ಭೌತಿಕ ಪ್ರಪಂಚ. ಅದು ಇಲ್ಲದೆ ಇರೋದು ವೈಕುಂಠ. ಸೊ ಅಲ್ಲಿಗೆ ಹೋಗಿ ಸೇರೋದು ಅದು ನಮ್ಮ ನಿಜವಾದ ಜೀವನದ ಗುರಿ. ಆ ಒಂದು ಗುರಿನ ಯಾವ ರೀತಿ ತಲುಪ್ತೀವಿ ಅಂತ ಕೃಷ್ಣ ಇಲ್ಲಿ 51ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಸೊ ಇವತ್ತು 52ನೇ ಶ್ಲೋಕ ನೋಡೋಣ. ಎಲ್ಲರೂ ಇದನ್ನು ರಿಪೀಟ್ ಮಾಡಿ. ಯದಾ ತೇ ಮೋಹಕಲಿಲಂ ಯದಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ಬುದ್ಧಿವ್ಯತಿತರಿಷ್ಯತಿ ತದಾ ಗಮ್ತಾಸಿ ನಿರ್ವೇದಂ ತದಾ ಗಮ್ತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ ಶ್ರೋತವ್ಯಸ್ಯ ಶ್ರುತಸ್ಯ ಚ ಯದಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಮ್ತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಅನುವಾದ ಇದನ್ನು ರಿಪೀಟ್ ಮಾಡಿ. ನಿನ್ನ ಬುದ್ಧಿಯು ಭ್ರಾಂತಿಯ ದಟ್ಟವಾದ ಕಾಡಿನಿಂದ ಹೊರಕ್ಕೆ ಬಂದ ನಂತರ ನೀನು ಹಿಂದೆ ಕೇಳಿರುವುದಕ್ಕೆ ಮತ್ತು ಮುಂದೆ ಕೇಳುವುದಕ್ಕೆ ನಿರ್ಲಕ್ಷ್ಯವನ್ನು ತೋರಬೇಕು. 53 ಹೇಳ್ಬಿಡೋಣ, ಆಮೇಲೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಶ್ಲೋಕ 53. ಶ್ರುತಿ ವಿಪ್ರತಿಪನ್ನಾತೆ ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ವಾಸ್ಯತಿ ನಿಶ್ಚಲ ಯದಾ ಸ್ವಾಸ್ಯಸಿ ನಿಶ್ಚಲ ಸಮಾದಾವಚಲ ಬುದ್ಧಿ ಸಮಾದಾವಚಲ ಬುದ್ಧಿ
ತದಾ ಯೋಗಂ ಅವಾಪ್ಸ್ಯಸಿ. ತದಾ ಯೋಗಂ ಅವಾಪ್ಸ್ಯಸಿ. ಅನುವಾದ, ಇದನ್ನು ರಿಪೀಟ್ ಮಾಡಿ. ವೇದಗಳ ಅಲಂಕಾರಿಕ ಭಾಷೆಯು ನಿನ್ನ ಮನಸ್ಸನ್ನು ಕಲಕದೇ ಇರುವಾಗ, ಮನಸ್ಸು ಸಮಾಧಿಯಲ್ಲಿ ನಿಶ್ಚಲವಾಗಿರುವಾಗ ನೀನು ದಿವ್ಯ ಪ್ರಜ್ಞೆಯನ್ನು ಪಡೆಯುತ್ತೀಯೇ. ಒಂದು, ನಾವು ಯೋಗ ಕರ್ಮಸು ಕೌಶಲಂನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅಲ್ಟಿಮೇಟಾಗಿ ಎಲ್ಲೋಗ್ತೀವಿ, ನಮ್ಮ ಜೀವನದ ಗುರಿ ಅಂದರೆ ಭಗವದ್ಧಾಮವನ್ನು ತಲುಪುತ್ತೀವಿ. ಎರಡನೇದು, ಇಲ್ಲಿ ಇರೋವಾಗಲೇ ನಮ್ಮಲ್ಲಿ ಏನೊಂದು ಭ್ರಾಂತಿ ಅನ್ನೋದಿದೆ, ಆ ಒಂದು ಭ್ರಾಂತಿಯ ದಟ್ಟವಾದ ಕಾಡಿನಿಂದ ನಾವು ಏನು ಮಾಡ್ತೀವಿ, ಹೊರಗಡೆ ಬರ್ತೀವಿ. ಅದಾದಮೇಲೆ ನಮ್ಮ ಮನಸ್ಸು ಏನಾಗುತ್ತೆ, ನಿಶ್ಚಲವಾಗಿ ಕಲಕದೆ ಮನಸ್ಸು ಸಮಾಧಿಯಲ್ಲಿ ನಿಶ್ಚಲವಾಗಿರುತ್ತೆ. ದಿವ್ಯವಾದ ಪ್ರಜ್ಞೆನ ನಾವು ಪಡಿತೀವಿ. ಇರೋವಾಗ್ಲೂ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಇಂತಹ ದಿವ್ಯವಾದ ಪ್ರಜ್ಞೆಯನ್ನು ನಾವು ಪಡ್ಕೊಳ್ತೀವಿ. ನಮ್ಮ ಮನಸ್ಸು ನಿಶ್ಚಲವಾಗಿರುತ್ತೆ, ಸಮಾಧಿನಲ್ಲಿ ಅದು ದೃಢವಾಗಿ ಇರುತ್ತೆ. ಸೊ ಅಲ್ಟಿಮೇಟಾಗಿ ಇದು ಕೊನೆಯ ಶ್ಲೋಕ. ಕೃಷ್ಣ ನಮಗೆ ಉತ್ತರ ಕೊಟ್ಟಿರೋದ್ರಲ್ಲಿ 53ನೇದು ಇದು ಕೊನೆಯ ಶ್ಲೋಕ. ಅಂದರೆ ಅಲ್ಟಿಮೇಟ್ ನಮಗೆ ಏನು ಸಿಗುತ್ತೆ ಈ ಒಂದು ಕೃಷ್ಣ ಪ್ರಜ್ಞೆಯ ರೀತಿಯಲ್ಲಿ, ಬುದ್ಧಿ ಯೋಗದಲ್ಲಿ ನಾವು ನಮ್ಮ ಜೀವನವನ್ನು ಮಾಡಿದ್ರೆ ನಮಗೆ ಏನು ಸಿಗುತ್ತೆ ಅನ್ನೋದನ್ನು ಇಲ್ಲಿ ನಮಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಇಲ್ಲಿ ಮನಸ್ಸು ಇದೆ, ಭ್ರಾಂತಿನೂ ಇದೆ, ದಟ್ಟವಾದ ಕಾಡೂ ಸಹ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಜನರಲ್ ಆಗಿ ಒಂದು ಲೌಕಿಕವಾದಂಥ ಒಂದು ಪ್ರಾವರ್ಬ್ ಇದೆ. ಏನದು? ವಾಚ್ ಯುವರ್ ಥಾಟ್ಸ್, ದೇ ಬಿಕಮ್ ಯುವರ್ ವರ್ಡ್ಸ್. ಅಂದರೆ ನಿಮ್ಮ ತಲೆಯಲ್ಲಿ ಬರುವಂಥ ಯೋಚನೆಗಳನ್ನು ನೀವು ಗಮನವಿಟ್ಟು ನೋಡಿ. ನೀವೇನು ಯೋಚಿಸ್ತೀರಾ ಅದು ನಿಮ್ಮ ಬಾಯಲ್ಲಿ ಬರುತ್ತೆ. ಹೌದು ತಾನೆ? ನಾವು ನಮ್ಮ ಥಾಟ್ಸಲ್ಲಿ ಯಾವಾಗಲೂ ಏನನ್ನು ತುಂಬ್ಕೊಂಡಿರ್ತೀವೋ ಅದು ನಮಗೆ ಏನು ಬರುತ್ತೆ, ನಮ್ಮ ಬಾಯಲ್ಲಿ ಅದು ಬರುತ್ತೆ. ನಾವು ಪಾಲಿಷ್ಟಾಗಿ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಮಾತಾಡ್ತಾ ಇರ್ಬೋದು, ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನ್ಯಾಚುರಲ್ಲಾಗಿ ನಮ್ಮ ಬಾಯಲ್ಲಿ ಬಂದ್ಬಿಡುತ್ತೆ ನಾನೇನು ಅನ್ನೋದು. ಅಂಥ ಒಂದು ಸಂದರ್ಭಗಳಲ್ಲಿ ನಾನು ಯಾವ ರೀತಿ ಮಾತಾಡ್ತೀನಿ, ನಾನು ಯಾವ ರೀತಿ ಪದಗಳನ್ನು ಉಪಯೋಗಿಸ್ತೀನಿ ಅದು ಬಂದ್ಬಿಡುತ್ತೆ, ಆಟೋಮೆಟಿಕ್ಕಾಗಿ ನನ್ನ ಬಾಯಲ್ಲಿ ಬರುತ್ತೆ. ವಾಚ್ ಯುವರ್ ವರ್ಡ್ಸ್, ದೇ ಬಿಕಮ್ ಯುವರ್ ಆ್ಯಕ್ಷನ್. ನಾವು ಏನನ್ನು ಮಾತಾಡ್ತಾನೆ ಇರ್ತೀವೋ ಅದನ್ನೇ ನಾವು ಮಾಡೋದಕ್ಕೆ ಹೋಗ್ತೀವಿ. ಇದೆಲ್ಲ ಒಂಥರ ಕಂಟಿನ್ಯೂಸ್ ಚೈನ್ ಪ್ರಾಸೆಸ್ ಇದೆ. ನಾವು ಯಾವ ರೀತಿ ಮಾತಾಡ್ತೀವೋ, ಏನು ಮಾತಾಡ್ತಾ ಇರ್ತೀವೋ ಅದನ್ನೇ ತಾನೇ ಮಾಡೋದಕ್ಕೆ ಹೋಗ್ತೀವಿ. ಸೊ ಅದನ್ನು ನಾವು ಮಾಡೋದಕ್ಕೆ ಹೋಗ್ತೀವಿ. ಸೊ ನಾವು ಏನನ್ನು ಮಾಡೋದಕ್ಕೆ ಹೋಗ್ತೀವೋ, ವಾಚ್ ಯುವರ್ ಆ್ಯಕ್ಷನ್ಸ್, ದೇ ಬಿಕಮ್ ಯುವರ್ ಹ್ಯಾಬಿಟ್. ನಾನೇನನ್ನು ಪದೇ ಪದೇ ಮಾಡ್ತೀನೋ ಅದೇನಾಗುತ್ತೆ, ನನ್ನ ಹವ್ಯಾಸ ಆಗುತ್ತೆ. ಮನಸ್ಸಿರೋದೇ ಹಂಗೆ. ನನ್ನ ಮನಸ್ಸಿಗೆ ಯಾವ ರೀತಿ ಟ್ರೈನ್ ಮಾಡ್ತೀನೋ ಅದು ಆಟೋಮೆಟಿಕ್ಕಾಗಿ ಅದನ್ನೇ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಮಾಡ್ತಾ ಹೋಗುತ್ತೆ. ಹೌದಾ ತಾನೆ? ಒಂದು ಸೈಕಲ್ನ ತುಳಿಯೋದನ್ನು ಕಲಿಯೋದು ಹೆಂಗೆ ಕಲಿತೀವಿ? ಸ್ಟಾರ್ಟಿಂಗಲ್ಲಿ ಕಷ್ಟ ಬಿದ್ದು ಕಲಿತೀವಿ. ಕಲಿತಾದ್ಮೇಲೆ ಪ್ರಾಕ್ಟೀಸ್ ಆದಮೇಲೆ ಹ್ಯಾಬಿಟ್ ಅದು. ನಾನು ಗಮನ ಇಟ್ಟು ನೋಡ್ಕೊಂಡು ಸೈಕಲ್ ತುಳಿತೀನ? ನನ್ನ ಗಮನನೇ ಇರಲ್ಲ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಸೊ ವಾಚ್ ಯುವರ್ ಆ್ಯಕ್ಷನ್ಸ್, ದೇ ಬಿಕಮ್ ಯುವರ್ ಹ್ಯಾಬಿಟ್. ವಾಚ್ ಯುವರ್ ಹ್ಯಾಬಿಟ್ಸ್, ದೇ ಬಿಕಮ್ ಯುವರ್ ಕ್ಯಾರೆಕ್ಟರ್. ನೀವು ಎಂತಹ ಹವ್ಯಾಸಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರೋ ಅದೇ ನಮ್ಮ ಗುಣ ಆಗೋಗುತ್ತೆ. ಸೊ ಇದರಿಂದನೇ ನಾವು ಬ್ರ್ಯಾಂಡ್ ಆಗೋದು. ಇವನು ಒಳ್ಳೆ ಹುಡುಗ, ಇವನು ಕೆಟ್ಟ ಹುಡುಗ, ಇವನು ಬಾಯಲ್ಲಿ ಬರೋದೆಲ್ಲ ಸ್ವಲ್ಪ ಆರ್ಷಾಗೆ ರ್ಯಾಶಾಗೆ ಬರೋದು, ಇವನು ತುಂಬ ಮೃದು ಸ್ವಭಾವದವನು. ಈ ರೀತಿ ನಮ್ಮನ್ನು
ಒಂದು ಫ್ರೇಮ್ ವರ್ಕಲ್ಲಿ ಹೇಳೋದು ಯಾವುದರಿಂದ ಹೇಳಿ, ನಮ್ಮ ಹವ್ಯಾಸಗಳು, ನಮ್ಮ ಆ್ಯಕ್ಷನ್ಗಳಿಂದ. ನಾವು ಏನು ಕೆಲಸಗಳನ್ನು ಮಾಡ್ತೀವಿ, ಯಾವ ರೀತಿ ಮಾತಾಡ್ತೀವಿ, ಎಂಥ ಹವ್ಯಾಸಗಳನ್ನು ಇಟ್ಕೊಂಡಿದ್ದೀವಿ, ಅದು ನಮ್ಮ ಗುಣ ಆಗೋಗುತ್ತೆ. ಆ್ಯಕ್ಚುಲಿ ಎಲ್ಲರೂ ನಾವು, ಕೃಷ್ಣ ಏನು ಹೇಳಿದಾನಿಲ್ಲಿ, ನಾವೆಲ್ಲರೂ ಜೀವಾತ್ಮ, ನಾವೆಲ್ಲರೂ ಸಚ್ಚಿತ್ ಆನಂದ ಸ್ವರೂಪದಲ್ಲಿರೋವಂಥವ್ರು. ಅದ್ರ ಮೇಲ್ಗಡೆ ನಮಗೆ ಕವರಿಂಗ್ಸು, ಮಿಥ್ಯಾ ಅಹಂಕಾರ, ಬುದ್ಧಿ, ಮನಸ್ಸು, ಅದರ ಮೇಲೆ ಮತ್ತೊಂದು ಕವರಿಂಗು ಏನು, ಈ ಒಂದು ಪಂಚಭೂತಗಳಿಂದ ಆಗಿರುವಂತಹ ದೇಹ, ಅದರಲ್ಲಿ ಇನ್ನೂ ಒಂದು ಕವರಿಂಗು ಏನದು, 3 ಗುಣಗಳು, ಅದರ ಒಂದು ಕಾಂಬಿನೇಷನಲ್ಲಿ ಆಗಿರುವಂಥ ಈ ಒಂದು ಬಾಡಿ. ಅದಕ್ಕೆ ತಕ್ಕನಾಗಿ ನಾವು ಆಲ್ರೆಡಿ ಅದೇ ರೀತಿಯೇ ಬಿಹೇವ್ ಮಾಡಬೇಕು. ನನಗೇನು ತಿನ್ನೋಕ್ಕಿಷ್ಟ ಆಗುತ್ತೆ ಇವೆಲ್ಲನೂ ಈ 3 ಗುಣಗಳಿಂದನೇ ನನ್ನನ್ನು ಕಂಟ್ರೋಲು ಆಗ್ತಾಯಿದೆ. ಅದ್ರ ಜೊತೆಯಲ್ಲಿ ನಾನು ನನ್ನ ಯೋಚನೆಗಳಿಂದ, ನನ್ನ ಮಾತಿನಿಂದ, ನನ್ನ ಹವ್ಯಾಸಗಳಿಂದ ನಾನೇನು ಮಾಡ್ತಾಯಿದ್ದೀನಿ, ಇನ್ನೂ ಎಕ್ಸ್ಟರ್ನಲ್ ಆಗಿರೋಂಥ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನನ್ನ ಈ ಒಂದು ಜೀವನಕ್ಕೆ. ನಾನು ಮಾಡೋವಂಥ ಕೆಲಸಗಳಿಂದ ನಾನೇನನ್ನು ನೋಡ್ತೀನಿ, ಏನನ್ನು ಓದ್ತೀನಿ, ಅದನ್ನು ಮಾಡೋಕ್ಕೆ ಹೋಗ್ತೀನಿ, ಮಾಡ್ತಾ ಮಾಡ್ತಾ ಅದೇ ಅಭ್ಯಾಸ ಆಗುತ್ತೆ. ಅದು ಕೆಟ್ಟ ಅಭ್ಯಾಸನೂ ಆಗ್ಬೋದು, ಒಳ್ಳೆ ಅಭ್ಯಾಸನೂ ಆಗ್ಬೋದು. ಆದರೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ, ಈ ಒಂದು ಕಲಿಯುಗದಲ್ಲಿ ಬರೀ ಕೆಟ್ಟ ಅಭ್ಯಾಸಗಳೇ ಬರೋದು. ಏನಕ್ಕೆ ಹೇಳಿ, ಎಲ್ಲ ಕಡೆ ಅದೇ ಇರೋದು. ಸೊ ಬರೀ ಅದನ್ನೇ ನೋಡ್ತಾ ಇದ್ದರೆ ನಾವು ಅದನ್ನೇ ಮಾಡೋಕ್ಕೆ ಹೋಗ್ತೀವಿ. ಅದನ್ನು ಮಾಡ್ತಾ ಮಾಡ್ತಾ ಆ ಒಂದು ದುರಭ್ಯಾಸಗಳೇ ನಮ್ಮ ಜೀವನದ ಮುಖ್ಯ ಭಾಗ ಆಗೋಗುತ್ತೆ. ಆ ಒಂದು ದುರಭ್ಯಾಸಗಳನ್ನೇ ನಾನು ಮಾಡ್ತಾ ಹೋದರೆ ಇವನು ಇಂಥ ವ್ಯಕ್ತಿ ಅಂತ ನಾವು ಒಂದು ಬ್ರ್ಯಾಂಡ್ ಆಗುತ್ತೆ. ನಮ್ಮ ಗುಣ ಇದೆ. ವಾಚ್ ಯುವರ್ ಕ್ಯಾರೆಕ್ಟರ್, ದೇ ಬಿಕಮ್ ಯುವರ್ ಡೆಸ್ಟಿನಿ. ಆ ನಿಮ್ಮ ಗುಣ ಏನಾಗಿದೆಯಲ್ಲ ಅದನ್ನು ವಾಚ್ ಮಾಡಿ, ಅದೇ ನೀವು ಮುಂದೆ ಏನಾಗ್ತೀರಾ, ಎಲ್ಲೋಗಿ ಸೇರ್ತೀರಾ ಅನ್ನೋದನ್ನು ತೋರಿಸುತ್ತೆ. ಸೊ ನಾವು ತಲುಪುವಂಥ ಒಂದು ಗುರಿ ಇಲ್ಲಿಂದ ಶುರುವಾಯಿತು, ಇಲ್ಲಿಗೆ ಬಂತು, ಆಮೇಲೆ ಕೈಗೆ ಬಂತು, ಮಾಡ್ತಾ ಮಾಡ್ತಾ ಅಭ್ಯಾಸ ಆಯಿತು, ಕಡೆಗೆ ನನ್ನ ಕ್ಯಾರೆಕ್ಟರ್ ಆಯಿತು, ಕಡೆಗೆ ಆಟೋಮೆಟಿಕ್ಕಾಗಿ ನನ್ನನ್ನು ಕರ್ಕೊಂಡೋಗಿ ಎಲ್ಲ ಒಂದು ಕಡೆ ಅದು ಬಿಡುತ್ತೆ. ನಮಗೆ ಗೊತ್ತಾಗೋದೇ ಇಲ್ಲ. ವಯಸ್ಸಾದಮೇಲೆ ನಾವೆಲ್ಲ ಯೋಚನೆ ಮಾಡ್ತೀವಿ, ನಾನು ಏನು ಮಾಡಿದೆ, ಏನು ಮಾಡಬೇಕು ಅಂದ್ಕೊಳ್ತಾ ಇದ್ದೆ, ಏನಾಗೋಯ್ತು, ಈ ರೀತಿ ನಾವು ಕೂತ್ಕೊಂಡು ಯೋಚನೆ ಮಾಡ್ತೀವಿ. ಅಲ್ಲಿವರೆಗೂ ನಮಗೆ ಟೈಮೇನೇ ಇರಲ್ಲ. ನಮ್ಮ ಸನಾತನ ಧರ್ಮದಲ್ಲಿ, ವರ್ಣಾಶ್ರಮ ಧರ್ಮದಲ್ಲಿ ಏನು ಕೊಟ್ಟಿದ್ದಾರೆ, 4 ಹಂತಗಳು ಇದೆ. ಬ್ರಹ್ಮಚರ್ಯದಲ್ಲಿ ಏನು ಮಾಡಬೇಕು, ಜ್ಞಾನವನ್ನು ಸಂಪಾದನೆಯನ್ನು ಮಾಡಬೇಕು. ಅದಾದಮೇಲೆ ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಾಶ್ರಮ. ಈ 4 ಏನು, ಆಶ್ರಮ. ಇದು ಯಾವುದೋ ಒಂದು ಇದಲ್ಲ, ಇವೆಲ್ಲನೂ ಗೃಹಸ್ಥ ಅನ್ನೋದು ಒಂದು ಆಶ್ರಮ, ವಾನಪ್ರಸ್ಥ ಅನ್ನೋದು ಆಶ್ರಮ, ಸನ್ಯಾಸ ಅನ್ನೋದು ಆಶ್ರಮ. ಅರೆ ನಮಗೆ ಎಲ್ಲರಿಗೂ ಅನಿಸೋದು ಎಲ್ಲ ಬಿಟ್ಟು ಹೋಗ್ತೀವಲ್ಲ ಸನ್ಯಾಸಿ, ಅದೊಂದೇ ಆಶ್ರಮ ಅಂತ. ಗೃಹಸ್ಥ ಅನ್ನೋದು ಆಶ್ರಮ ಅಲ್ಲ. ನಮ್ಗೆ ಇಷ್ಟ ಬಂದಂಗೆ ನಮ್ಮ ಆಸೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಅದು ಇರೋದು ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಏನಕ್ಕೆ ಅನ್ಕೊತೀವಿ, ಬ್ರಹ್ಮಚರ್ಯದಲ್ಲಿ ಸರಿಯಾದ ಜ್ಞಾನ ಸಿಕ್ಕಿಲ್ಲ ಅಂದರೆ ಈ ರೀತಿ ನಮಗೆ ಆಗತ್ತೆ. ಸೊ ನಮಗೆ ಆ್ಯಕ್ಚುಲಿ ಬ್ರಹ್ಮಚರ್ಯದಲ್ಲಿ ಸರಿಯಾದ ಒಂದು ಜ್ಞಾನವನ್ನು ಸಿಕ್ಕಿದ್ರೆ ನಾವು ಮುಂದೆ ಜೀವನ ಮಾಡುವಂಥ ಒಂದು ಗೋಲನ್ನು ಆವಾಗ ಸೆಟ್ ಮಾಡ್ಬೋದು. ಈಗ ನಾವೆಲ್ಲ ಹುಡುಗರು ಓದಿದ ತಕ್ಷಣ ಏನು ಗೋಲ್ನ ಸೆಟ್ ಮಾಡ್ತಾರೆ, ಗೋಲ್ ಸೆಟ್ ಮಾಡ್ರೋ, ಏನೋ ಒಂದು ಇದು ಮಾಡ್ರೋ ಅಂದರೆ, ಒಂದು ಕೆಲಸ ಓದಬೇಕಾದ್ರೆ ನಾನೇನು ಓದ್ತೀನಿ ಅದನ್ನು ಕೆಲಸದ ಜೊತೆನೇ ಲಿಂಕ್ ಮಾಡಿಬಿಟ್ಟಿರ್ತೀವಿ. ಸೊ ಅದು ಆ್ಯಕ್ಚುಲಾಗಿ ನಾಲೆಡ್ಜೇ ಅಲ್ಲ, ಅದು ಸ್ಕಿಲ್ನ ನಾವು ಡೆವಲಪ್ ಮಾಡ್ತಾ ಇರ್ತೀವಿ. ಅದಾಗಿದ ತಕ್ಷಣ ಏನು ಕೆಲಸ ಆಗಿದ ತಕ್ಷಣ ಗೋಲ್ ಸೆಟ್ ಮಾಡ್ರೋ ಅಂದರೆ ಮ್ಯಾಚ್ ಮಾಡ್ತಾ ಇರ್ತೀವಿ. ಹುಡುಗಿನ ಜೊತೆ ಸೆಟ್ ಮಾಡೋ ಇಲ್ಲ, ಹುಡುಗನ ಜೊತೆ ಸೆಟ್ ಮಾಡೋ ಅಂತ ಬರೀ ಅದರಲ್ಲೇ ಬ್ಯುಸಿ.
ಇನ್ನು ಕೆಲವರಲ್ಲಿ ಓದೇ ಮುಗಿಸಿರಲ್ಲ, ಆಲ್ರೆಡಿ ಶುರು ಆಗ್ಬಿಟ್ಟಿರ್ತದೆ. ಗೋಲ್ ಸೆಟ್ ಮಾಡೋ ಅಂದರೆ ಗನ್ ಸೆಟ್ ಮಾಡ್ತಾ ಇರ್ತೀವಿ, ಇಲ್ಲ ಗನ್ಸು ಬಾಯ್ಸ್ನ ಸೆಟ್ ಮಾಡ್ತಾ ಇರ್ತಾರೆ. ಬರೀ ತಲೆನೆಲ್ಲ ಬರೀ ಅದೇ ಇರುತ್ತೆ. ಅದಾದಮೇಲೆ ಮದುವೆ ಆಗಬೇಕು, ಸೆಟ್ಲ್ ಆಗಬೇಕು. ಮದುವೆ ಆದಮೇಲೆ ಮಕ್ಕಳು ಇಲ್ಲ ಅವ್ರನ್ನ ನೋಡ್ಕೊ, ಅವ್ರಿಗೆ ಇದು ಮಾಡಬೇಕು, ಅವ್ರನ್ನ ಹಂಗೆ ಮಾಡಬೇಕು ಅಂತ ಹಂಗೆ ಕೆಲಸ ಮಾಡು, ಹಿಂಗೆ ಕೆಲಸ ಮಾಡು, ಅದು ಮಾಡು, ಇದು ಮಾಡು, ಕಡೆಗೆ ಅವ್ರು ದೊಡ್ಡವ್ರು ಮಾಡಬೇಕು. ಎಸ್, ಅವೆಲ್ಲ ಕರ್ತವ್ಯನೇ. ನಮ್ಮ ಕರ್ತವ್ಯಗಳನ್ನು ನಾವು ಮಾಡಲೇಬೇಕು. ಬಟ್ ನಮ್ಮ ಜೀವನದ ಗೋಲ್ ಏನಾಯಿತು? ನಾನು ಒಬ್ಬ ಜೀವಾತ್ಮ ತಾನೆ, ನಮ್ಮ ಜೀವನದ ಗೋಲ್ ಏನಾಯಿತು? ಆಮೇಲೆ ಅವ್ರು ದೊಡ್ಡವರು ಆದರು, ಅವ್ರಿಗೆ ಮದುವೆ ಮಾಡಿದ್ವಿ, ಅವ್ರ ಮಕ್ಕಳು ಮೊಮ್ಮಕ್ಕಳು, ಆಮೇಲೆ ಅವ್ರಿಗೆ ಆಗುವಂಥ ಪ್ರೋಗ್ರಾಮ್ಗಳೆಲ್ಲ ಬ್ಯುಸಿ ಇರ್ತೀವಿ ಹೊರತು ನಾನೇನಾಗಬೇಕು ಅನ್ನೋದಿದೆ ನಾನು ಯೋಚನೆ ಮಾಡಲ್ಲ. ಅದಕ್ಕೆ ನಮ್ಮ ಟೈಮ್ಗೆ ಸಿಗಲ್ಲ. ನಮ್ಮ ಜೀವನದ ಗೋಲ್ನ ಸೆಟ್ ಮಾಡೋಕ್ಕೆ ನಮಗೆ ಟೈಮೇ ಸಿಗಲ್ಲ. ಸಿಕ್ಕಿ ಸ್ವಲ್ಪ ಯೋಚನೆ ಮಾಡಿದ್ರು ಯಾವ ಥರ ಸೆಟ್ ಮಾಡ್ತೀವಿ? ಓಕೆ, ಇಂಥವ್ರು ಮದುವೆ ಆಗಬೇಕು, ಈ ಥರ ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲ ಇಷ್ಟು ದುಡ್ಡು ಮಾಡಬೇಕು, ಅದು ಬಿಟ್ಟರೆ ಇನ್ನೇನು, ಇಂಥ ಕಾರ್ ತೊಗೋಬೇಕು, ಇಂಥ ಫಾರಿನ್ ಟ್ರಿಪ್ ಹೊಡಿಬೇಕು, ಇಷ್ಟು ಜನ ಫ್ರೆಂಡ್ಸ್ ಇರಬೇಕು, ಕಡೆಗೆ ಫೋಟೋ ಹೊಡ್ಕೊಂಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿ ನನ್ನ ಸ್ಟೇಟಸ್ ಇದು ಅಂತ ತೋರಿಸ್ಬೇಕು. ಇಷ್ಟಲ್ಲೇ ಮುಳುಗೋಗಿರುತ್ತೆ. ಅಲ್ಟಿಮೇಟ್ಲಿ ನೀನು ಮನುಷ್ಯನಾಗಿ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಹುಟ್ಟಿದೆಯಲ್ಲ, ಏನಕ್ಕೆ ಹುಟ್ಟಿದೆಯಾ ಅಂತ ಒಂದು ಕ್ವಶನ್ ಮಾಡೋದು ಬೇಡ. ಹುಟ್ಟಿದ ಮೇಲೆ, ಮನುಷ್ಯ ಜನ್ಮ ನನಗೆ ಸಿಕ್ಕಿದ ಮೇಲೆ ನನಗೆ ಏನಕ್ಕೆ ಸಿಕ್ಕಿದೆ, ಎಲ್ಲಿಗೆ ಹೋಗೋದಕ್ಕೆ ಸಿಕ್ಕಿದೆ ಅನ್ನೋ ಕ್ವಶನ್ ಬೇಡವಾ? ಭಗವಂತ ಈ ದೇಹ ಕೊಟ್ಟಿದ್ದಾನೆ ಏನಕ್ಕೆ? ಪ್ರಯಾಣ ಮಾಡೋದಕ್ಕೆ. ಹುಟ್ಟಿದ್ವಿ, ಒಂದು ಜಾಗದಲ್ಲಿ ಇದ್ದೀವಿ, ಪ್ರಯಾಣ ಮಾಡೋಕ್ಕೆ ದೇಹ ಇದೆ. ಎಲ್ಲಿಗೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಎಲ್ಲಿಗೆ ಹೋಗ್ಬೇಕು, ಏನು ಗುರಿ, ಅದನ್ನು ಬಿಟ್ಟು ಬಾಕಿ ಎಲ್ಲನೂ ನಾವು ಮಾಡ್ತಾ ಇರ್ತೀವಿ. ಮ್ಯಾಚ್ ಮಾಡು, ಸೆಟ್ ಮಾಡು, ಬರೀ ಅದರಲ್ಲೇ ಮುಳುಗಿರು. ಆಮೇಲೆ ಆ ಜಾಬು, ಈ ಜಾಬು, ಅಷ್ಟು ದುಡ್ಡು, ಇಷ್ಟು ದುಡ್ಡು, ಆ ಸಂಪಾದನೆ, ಈ ಸಂಪಾದನೆ, ಆ ಆಸ್ತಿ, ಇದೆ ಬರೀ ಇದ್ರೆ ಕಡೆಗೆ ಹತ್ತೋಗೋ ಇತ್ತೋಗೋ ಮುಗಿಯೋದ ಕತೆ ಅದು. ಹತ್ತಿನ್ನು ಇತ್ತಿನ್ನು, ಅಲ್ಲೋಗು ಇಲ್ಬಾ, ಯಾವತ್ತೂ ಮುಗಿಯಲ್ಲ ಅದು. ಈವನ್ ಕೊನೆಯಲ್ಲೂ ಸಾಯ್ತಾ ಇರೋವಂಥ ಒಂದು ವ್ಯಕ್ತಿನ ಹೋಗ್ಬಿಟ್ಟು ಕೇಳಿ, ಏನೋ ಒಂದು ಕೊನೆ ಆಸೆ ಇದ್ದರೆ ಹೇಳ್ಬಿಡು ಅಂದರೆ ಅದನ್ನು ತಿನ್ನಬೇಕು, ಅದನ್ನು ತಂದು ಕೊಟ್ಬಿಡು ಅಂತಾರೆ. ಇಲ್ಲ ಅವ್ರು ನೋಡಬೇಕು, ಅದನ್ನು ತಿನ್ನಬೇಕು, ಮುಗಿಯಲ್ಲ ಅದು. ನಾವು ಎಷ್ಟು ಮಾಡಿದ್ರು ಅದು ಮುಗಿಯಲ್ಲ. ಮುಗಿಯುತ್ತಾ ಅದು ಯಾವತ್ತನ? ಫುಲ್ ಸ್ಟಾಪ್ ಅನ್ನೋದು ಬರುತ್ತಾ? ಸೊ ಭಗವಂತ ಮುಂದೆ ಅದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮ್ಮಲ್ಲಿರೋಂತಹ ಕಾಮ ಅಂದರೆ ನಮ್ಮಲ್ಲಿರೋಂಥ ಇಚ್ಛೆಗಳು. ಇವಾಗ ಏನು ಅರ್ಜುನ ಮುಂದೆ ಪ್ರಶ್ನೆ ಕೇಳ್ತಾನೆ, ಅದಕ್ಕೆ ಉತ್ತರ ಕೊಡಬೇಕಾದ್ರೆ ಅದಕ್ಕೇ ಅವರು ಆನ್ಸರು ಕೊಡ್ತಾರೆ. ಆ ಇಚ್ಛೆಗಳು ಹೆಂಗಿದೆ ಅಂದರೆ ಬೆಂಕಿ ಥರ. ಅದಕ್ಕೆ ನೀವು ತುಪ್ಪನ ಸುರಿದಷ್ಟು ಹೋಗ್ಬಿಡುತ್ತಾ, ಇನ್ನೂ ದಗ 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 ಅಂತ ಉರಿಯುತ್ತೆ. ಅದನ್ನು ಪೂರೈಸಿದಷ್ಟು ಏನಾಗುತ್ತೆ, ಜಾಸ್ತಿ ಉರಿಯುತ್ತೆ. ಇನ್ನೂ ಜಾಸ್ತಿ ಬೇಕು, ಇನ್ನೂ ಜಾಸ್ತಿ ಬೇಕು, ಇನ್ನೂ ಜಾಸ್ತಿ ಬೇಕು. ಇದು ತಿಂದರೆ ಓಕೆ, ಇಲ್ಲಿ ಅದನ್ನು ತಿನ್ನಬೇಕು, ಅದು ತಿಂದರೆ ಬರೀ ಇಲ್ಲಿ ತಿನ್ನಬೇಡ, ಇಲ್ಲೆಲ್ಲ ಹೋಗಿ ತಿನ್ನಬೇಕು, ಇನ್ನೆಂಗೋ ತಿನ್ನಬೇಕು. ಬಟ್ಟೆ ಹಿಂಗೆ ಹಾಕೋ ಬೇಡ, ಅರ್ಧೋಗಿರೋದು ಹಾಕು, ಆಮೇಲೆ ಹಿಂಗೆ ಹಾಕು, ಹಂಗೆ ಹಾಕು. ಬಿಡಲ್ಲ ಅದು. ನಾವೇನೇನೆಲ್ಲ ನಮ್ಮ ಜೀವನದ ಗೋಲ್ ಅಂತ ಇಟ್ಕೊತೀವೋ ಅದು ಯಾವುದಕ್ಕೂ ಫುಲ್ ಸ್ಟಾಪ್ ಅನ್ನೋದು ಇರಲ್ಲ. ನಮಗೆ ಸ್ಟಾರ್ಟಿಂಗಲ್ಲಿ ಓಕೆ, ನನಗೆ 1000 ರೂಪಾಯಿ ಬಂದರೆ ಸಾಕು ಅಂತ ಯೋಚನೆ ಮಾಡ್ತೀವಿ. ಚಿಕ್ಕ ಹುಡುಗರು ಇರಬೇಕಾದ್ರೆ 1000 ರೂಪಾಯಿ ಬಂದರೆ ಆರಾಮಾಗಿ ಬಿಂದಾಸ್ ಆಗಿರ್ಬೋದು, ಬೇಕಾದೆಲ್ಲ ತಗೋಬೋದು ಅಂತ. ದೊಡ್ಡವರಾಗ್ತಾ ಆಗ್ತಾ 1 ಕೋಟಿ ಅಲ್ಲ, 100 ಕೋಟಿ, 1000 ಕೋಟಿ ಬರಲಿ ಬಿಡಲ್ಲ. ಇನ್ನೂ ಬೇಕು, ಇನ್ನೂ ಬೇಕು ಅಂತ ಮಾಡಿದ್ದನ್ನು ನಾವು ಮಾಡಬಾರ್ದನ್ನು ಮಾಡ್ತಾನೆ ಇರ್ತೀವಿ. ಫುಲ್ ಸ್ಟಾಪ್ ಯಾವಾಗ? ಓಕೆ ಮಾಡಿದ್ರಲ್ಲ ಅಷ್ಟೂ ಎಷ್ಟನ್ನು ತಗೊಂಡು ಹೋಗ್ತೀರಾ ವಾಪಸ್ಸು? ಅದು ಎಲ್ಲರಿಗೂ ಗೊತ್ತು. ಎಲ್ಲರೂ ಹೋಗೋದು ಬರೀ ಕೈಯಲ್ಲೇ ಅಂತ.
ಎಷ್ಟು ಆಸ್ತಿನ ತೊಗೊಂಡೋಗ್ತೀವಿ, ಎಷ್ಟು ದುಡ್ಡನ್ನು ತೊಗೊಂಡೋಗ್ತೀವಿ, ಅದು ಗೊತ್ತು ನಮಗೆ, ಬರಿಗೈಯಲ್ಲೇ ಹೋಗೋದು ಅಂತ. ಆದ್ರೂ ಅದರಲ್ಲೇ ಮುಳುಗಿರ್ತೀವಿ. ಜೀವನದ ಗೋಲ್ ಸೆಟ್ನ ಯಾವಾಗ ಮಾಡ್ತೀವಿ? ಅದಕ್ಕೇ ಆ ಕೌಮಾರ ಅನ್ನೋದಿದೆಯಲ್ಲ, ಅದು ತುಂಬ ಮುಖ್ಯ. ಆ ಒಂದು ಏಜಲ್ಲಿ ನಮಗೆ ಸರಿಯಾದ ಜ್ಞಾನ ಸಿಕ್ಕಿದ್ರೆ ಅದು ನಮ್ಮ ಇಡೀ ಜೀವನವನ್ನು ರೂಪಿಸುತ್ತೆ. ಅಲ್ಲಿ ನಮಗೆ ಜ್ಞಾನ ಸಿಗಲಿಲ್ಲ ಅಂದರೆ ಯಾವುದ್ರ ಮೇಲೆ ನಮ್ಮ ಜೀವನನ ವ್ಯರ್ಥ ಮಾಡಬಾರ್ದು ಅದರ ಮೇಲೆ ನಾವು ಮಾಡ್ತೀವಿ. ಯಾವುದನ್ನ ಒಂದು ಸಾಮಾನ್ಯ ಕೆಲಸ ಇರುತ್ತೆ ಅದೇ ಜೀವನ ಮಾಡ್ಕೊತೀವಿ, ಇಲ್ಲ ಯಾವುದೋ ಒಂದು ಸಾಮಾನ್ಯವಾದಂಥ ಒಂದು ಆಹಾರ, ನಿದ್ರೆ, ಭಯ, ಮೈಥುನ ಇದೇನೇ ನಮ್ಮ ಜೀವನದ ಗುರಿಯಾಗೋಗುತ್ತೆ. ನೀವು ಎಷ್ಟೇ ಒಂದು ಕೋಟ್ಯಾಧಿಪತಿಗಳನ್ನು ಕೇಳಿ, ಯಾರನ್ನ ಕೇಳಿ, ಅವ್ರನ್ನ ಅಲ್ಟಿಮೇಟ್ಲಿ ಏನು ಮಾಡಬೇಕು ಅಂದರೆ ಈ ನಾಲ್ಕಲ್ಲೇ ಹೇಳ್ತಾ ಇರ್ತಾರೆ. ಅದು ಯಾವತ್ತೂ ತೃಪ್ತಿ ಆಗದಿರೋವಂಥ ಒಂದು ಬೆಂಕಿ, ಅದು ಬರೀ ಅದರಲ್ಲೇ ಸುಟ್ಟೋಗ್ತಾ ಇರ್ತೀವಿ. ಮತ್ತು ನಾನು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಅದನ್ನು ಗೋಲನ್ನು ಸೆಟ್ ಮಾಡು ಅನ್ನೋದನ್ನೇ ಇಲ್ಲಿ ಹೇಳ್ತಾ ಇರೋದು. ಭಗವಂತ ಇಲ್ಲಿ ತೋರಿಸ್ತಾ ಇದ್ದಾನೆ, ನಮಗೆ ನಿಜವಾದ ಆ ಗೋಲನ್ನು ತೋರಿಸ್ತಾ ಇದ್ದಾರೆ. ಜನ್ಮ ಬಂಧ ವಿನಿರ್ಮುಕ್ತ ಪದಂ ಗಚ್ಚಂತಿ ಅನಾಮಯಂ. ನಾವು ಕೃಪಣನ ಜೀವನವನ್ನು ಬಿಟ್ಟು ಯಾವಾಗ ಭಗವಂತನ ಪ್ರಜ್ಞೆನಲ್ಲಿ, ಕೃಷ್ಣ ಪ್ರಜ್ಞೆನಲ್ಲಿ ಜೀವನವನ್ನು ಮಾಡೋದಕ್ಕೆ ಶುರು ಮಾಡ್ತೀವಿ, ಅವನಿಗೋಸ್ಕರ ಯೋಗ ಕರ್ಮಸು ಕೌಶಲಂ ರೀತಿ ನಾವು ಜೀವನವನ್ನು ಮಾಡ್ತೀವಿ, ನಮಗೆ ಜನ್ಮ ಕರ್ಮದಿಂದನೇ ಮುಕ್ತಿ ಸಿಗುತ್ತೆ. ಕಡೆಗೇನಾಗುತ್ತೆ, ನಮ್ಮಲ್ಲಿರೋವಂಥ ಒಂದು ಭ್ರಾಂತಿ ಏನಿದೆ, ನಮ್ಮ ಮನಸ್ಸಿನಲ್ಲಿರೋವಂಥ ಒಂದು ಭ್ರಾಂತಿಯ ದಟ್ಟ ಕಾಡು ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಈ ಮನಸ್ಸಿನಲ್ಲಿರೋಂಥ ಭ್ರಾಂತಿ ಅನ್ನೋದೇನಿದು ಸಾಮಾನ್ಯ ಅಲ್ಲ. ಅದು ನೀವು ಯೂಶಲಿ ಇವಾಗ ಎಲ್ಲರೂ ಒಂದು ಗೂಗಲ್ ನೇವಿಗೇಷನ್ ಹಾಕ್ಕೊಂಡು ಅಲ್ಲಿ ಹೋಗ್ಬಿಡ್ತೀವಿ. ಕಾಡಲ್ಲಿ ಕಳೆದೋದ್ರೆ ಅಲ್ಲಿಂದ ಹೊರಗಡೆ ಬರೋದು ಹೆಂಗೆ ಅಂತ ಅಲ್ಲಲ್ಲಿ ಅನುಭವಿಸಿರೋರು ಗೊತ್ತಿರುತ್ತೆ, ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿರಲ್ಲ. ಇಲ್ಲಿ ಕೃಷ್ಣ ಹೇಳ್ತಾ ಇರೋದೇನೋ ನಾರ್ಮಲ್ ಕಾಡಲ್ಲ, ದಟ್ಟವಾಗಿರುವಂಥ ಕಾಡಿದು, ಮನಸ್ಸಿನ ಭ್ರಾಂತಿ ಅನ್ನೋದು. ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದು ಯೋಚನೆ ಮಾಡೋಷ್ಟು 1000 ಹೇಳುತ್ತೆ ನಿಮಗೆ, ಅದು ಮಾಡು, ಇದು ಮಾಡು, ಅದು ಮಾಡಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು ಅಂತ ಕಳೆದೋಗಿರ್ತೀವಿ ನಮಗೆ ನಾವೇ. ಈ ಒಂದು ಭ್ರಾಂತಿಯಿಂದ ನಾವು ಹೊರಗಡೆ ಬರೋದಕ್ಕೆ ಆಗದೇ ಇಲ್ಲ. ಸೊ ಮನಸ್ಸು, ನಿನ್ನ ಬುದ್ಧಿ ಏನು ಮಾಡಬೇಕು, ಈ ಭ್ರಾಂತಿಯ ದಟ್ಟವಾದ ಕಾಡಿನಿಂದ ಹೊರಗಡೆ ಬರಬೇಕು. ಆವಾಗ ನಾವು ಏನೆಲ್ಲ ನನ್ನ ಜೀವನದಲ್ಲಿ ಗೋಲನ್ನು ಬಿಟ್ಟು ಏನು ಮಾಡಬೇಕಾಯ್ತು, ಏನು ಮಾಡಬಾರ್ದಾಯ್ತು ಅಂತ ಅಂದ್ಕೊಂಡಿದ್ವೋ ಅದನ್ನೆಲ್ಲನೂ ನಾವೇನು ಮಾಡ್ತೀವಿ, ಬಿಡ್ತೀವಿ. ಬಿಟ್ಟು ನಮ್ಮ ಜೀವನದ ಗೋಲ್ ಏನಾಗಿರುತ್ತೆ, ಒಂದೇ ಆಗಿರುತ್ತೆ, ಅದು ಆ ದೇವೋತ್ತಮ ಪರಮಪುರುಷನಾದ ಕೃಷ್ಣ ಆಗಿರ್ತಾನೆ. ನಾನು ಮಾಡೋವಂಥ ಒಂದು ಪ್ರತಿಯೊಂದು ಕೆಲಸ ಏನಾಗಿರಬೇಕು, ಅವನಿಗೆ ಕನೆಕ್ಟ್ ಆಗಿರಬೇಕು, ಅವನ ಸೇವೆ ಆಗಿರಬೇಕು. ಯಾವಾಗ ಅದನ್ನು ಮಾಡ್ತೀವೋ ಆವಾಗಲೇ ನಮ್ಮ ಈ ಒಂದು ಭ್ರಾಂತಿಯ ದಟ್ಟಕಾಡಿನಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಇವನ್ ಕೃಷ್ಣ ಇಲ್ಲಿ ನಮಗೆ ಈ ಒಂದು ವೈದಿಕ ಸಾಹಿತ್ಯ ಏನು ಕೊಟ್ಟಿದ್ದಾರೆ ನಾವೆಲ್ಲರೂ ನೋಡ್ಬೋದು. ಒಬ್ಬೊಬ್ಬರು ಒಂದೊಂದು ಬುಕ್ಕನ್ನು, ಒಂದೊಂದು ಶಾಸ್ತ್ರಗಳನ್ನು ಓದ್ತಾ ಇರ್ತೀವಿ ನಾವು. ನೀವು ಇಲ್ಲಿ ಬಂದಾಗ ನೀವು ಬರೀ ಭಗವದ್ಗೀತಾ, ಶ್ರೀಮದ್ ಭಾಗವತಂನ ನೋಡ್ತಾ ಇರ್ತೀವಿ. ಆದರೆ ನಮ್ಮ ಶಾಸ್ತ್ರಗಳನ್ನು ನೋಡಿದ್ರೆ ಅದು ಎಷ್ಟು ಅಗಾಧವಾಗಿದೆ ಅಂದರೆ, ಒಂದು ಯಾರು ಪಾಪಕರ್ಮಗಳನ್ನು ಮಾಡ್ತಾ ಇದ್ದಾರೆ, ಒಂದು ವಿಕರ್ಮದಲ್ಲಿದ್ದಾರೆ ಅವ್ರಿಗೆಲ್ಲ ಇದು. ಯಾರು ಪುಣ್ಯಕರ್ಮಗಳನ್ನು ಮಾಡ್ತಾ ಇದ್ದಾರೆ, ಯಾರು ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದಾರೆ ಅವ್ರಿಗೇನೆ ಎಷ್ಟೊಂದಿದೆ ನಮ್ಮ ವೈದಿಕ ಸಾಹಿತ್ಯದಲ್ಲಿ. ವೇದಗಳಿದೆ, ಉಪನಿಷತ್ಗಳಿದೆ, ಪುರಾಣಗಳಿದೆ. ಅದರ ಜೊತೆಯಲ್ಲಿ ಅನೇಕ ಋಷಿಮುನಿಗಳು ಬರೆದಿರುವಂತಹ ಅನೇಕ ಒಂದು ಅಂಗಗಳಿದೆ, ಈ ವೇದದ ಅಂಗಗಳಿದೆ. ಇವೆಲ್ಲನೂ ಮನುಷ್ಯ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಹಂತದಲ್ಲಿ ನಾವು ಇರ್ತೀವಿ. ಎಲ್ಲರೂ ಒಂದೇ ಲೆವೆಲಲ್ಲಿ ಇರ್ತೀವ? ಇಲ್ಲ. ಒಬ್ಬರಿಗೆ ಮಾಂಸ ತಿನ್ನೋದೇ ನಾರ್ಮಲ್ ಆದರೆ ಇನ್ನೊಬ್ಬರಿಗೆ ಅದ್ರ ವಾಸನೆ ತಗೊಳ್ಳೋದೇ ಆಗಲ್ಲ.
ಅದೇ ರೀತಿ ಪ್ರಪಂಚ ಇರೋದು. ಈ ಪ್ರಪಂಚದಲ್ಲಿ ಎಲ್ಲ ಥರ ಜನನೂ ಇಲ್ಲಿ ಇದ್ದೀವಿ. ನಮ್ಮ ಶಾಸ್ತ್ರದಲ್ಲಿ ಏನು ಕೊಟ್ಟಿರುತ್ತೆ, ಎಲ್ಲರೂ ಆ ಒಂದು ಸ್ಟೇಜಿಂದ ಮುಂದಕ್ಕೆ ಬರಬೇಕು ಅನ್ನೋದಕ್ಕೆ ಅಲ್ಲಿ ಒಂದು ವಿಧಾನಗಳನ್ನು ಕೊಟ್ಟಿರುತ್ತೆ. ಸೊ ನಾವೇನು ಮಾಡ್ತೀವಿ, ಆ ಒಂದು ಸ್ಟೇಜಿಂದ ಮುಂದಕ್ಕೆ ಬರೋದಕ್ಕೆ ಅದನ್ನು ಯೂಸ್ ಮಾಡಿದ್ರೆ ಮುಂದಕ್ಕೆ ನಾವು ಬರ್ಬೋದು ಅಂತ ಇಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಕೊಟ್ಟಿರ್ತಾರೆ. ಅದನ್ನು ನಾವು ಫಾಲೋ ಮಾಡಿದ್ರೆ ನಾವು ಮುಂದಕ್ಕೆ ಬರ್ಬೋದು. ಇದು ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂದರೆ, ಈ ಪ್ರಪಂಚದಲ್ಲಿ ಅಷ್ಟೊಂದು ವಿಧವಾದಂಥ ಜನಗಳಿದ್ದೀವಿ, ಅಷ್ಟೊಂದು ವಿಧವಾದಂತಹ ಒಂದು ವರ್ಗಗಳು ಸಹ ಇದೆ. ಒಬ್ಬೊಬ್ಬರ ಲೆವೆಲ್ ಒಂದೊಂದು ಥರ ಇದೆ ಕಾನ್ಷಿಯಸ್ನೆಸ್ಸಲ್ಲಿ. ಎಲ್ಲರಿಗೂ ಸೇರಿ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ರೀತಿ ಕೊಟ್ಟಿರ್ತೀವಿ. ಇದನ್ನು ಓದಕ್ಕೆ ಬರೋರನ್ನೇ ಕನ್ಫ್ಯೂಸ್ ಆಗುತ್ತೆ. ಅಲ್ಲಿ ಹಿಂಗೆ ಕೊಟ್ಟಿದೆಯಲ್ಲ, ಇಲ್ಲಿ ಹಂಗೆ ಕೊಟ್ಟಿದೆ, ಇದನ್ನು ಮಾಡು ಅಂತ ಹೇಳಿದ್ದಾರೆ, ಇಲ್ಲಿ ತಿನ್ಬೋದು ಅಂತಲೂ ಹೇಳಿದೆ. ಏನಕ್ಕೆ ಹೇಳಿದೆ, ಯಾರಿಗೆ ಹೇಳಿದೆ? ದಿನ ತಿನ್ನೋರಿಗೆ ಅಟ್ಲೀಸ್ಟು ನೀನು ಅದನ್ನು ಆಫರ್ ಮಾಡಿಬಿಟ್ಟು ತಿನ್ನು ಅಂತ ಹೇಳಿದೆ. ದಿನ ತಗೊಂಬಂದು ಮಾಂಸ ತಿನ್ನೋರಿಗೆ ಅಟ್ಲೀಸ್ಟು ಆ ದೇವಿಗೆ ಬಲಿ ಕೊಟ್ಬಿಟ್ಟಾರ. ಒಂದು ತಿಂಗಳಲ್ಲಿ ಒಂದು ದಿನ ಅಮಾವಾಸ್ಯೆ ಮಧ್ಯರಾತ್ರಿನಲ್ಲಿ ಊರಿನ ಹೊರಗಡೆ ಇರೋವಂಥ ಒಂದು ಕಾಳಿಯ ಒಂದು ದೇವಸ್ಥಾನದಲ್ಲಿ ಆ ಒಂದು ಕುರಿನ ಆ ದೇವಿಗೆ ಬಲಿ ಕೊಟ್ಬಿಟ್ಟು ಅಲ್ಲೇ ತಿಂದು ಅಲ್ಲೇ ಮಾಡಿ ಆಮೇಲೆ ಊರಿಗೆ ಬಾ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ. ಇಲ್ಲ ಅಂತಲ್ಲ. ಏನು ತಿನ್ನದೇ ಇರೋನ ಅಲ್ಲಿ ತಿನ್ನು ಅಂತ ಕೊಟ್ಟಿದೆ, ಅಲ್ಲಿ ಅದು ಕೊಟ್ಟಿದೆ, ಇದು ಕೊಟ್ಟಿದೆ ಅಂತ ಇದ್ದರೆ ಏನಾಗುತ್ತೆ, ಕನ್ಫ್ಯೂಷನ್ನು ಆಗೋಗುತ್ತೆ. ಇದನ್ನು ಓದೋ ರೀತಿನಲ್ಲೂ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಶಾಸ್ತ್ರಗಳಲ್ಲೇ ನಮಗೆ ಕನ್ಫ್ಯೂಷನ್ಗಳು ಬಂದ್ಬಿಡುತ್ತೆ. ಆದರೆ ಅರ್ಥ ಮಾಡ್ಕೋಬೇಕಾಗಿರೋದೇನು, ಯಾರು ಯಾವ ಲೆವೆಲಲ್ಲಿದ್ದಾರೆ ಅವರಿಗೆ ಆ ಒಂದು ಶಾಸ್ತ್ರ ಇರೋದು. ಎಲ್ಲರಿಗೂ ಅಪ್ಲಿಕಬಲ್ ಅಲ್ಲ. ಹೌದು ತಾನೆ? ನಮ್ಮ ಸ್ಕೂಲಲ್ಲೂ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಇದೆ, PUC ಇದೆ, ಡಿಗ್ರಿ ಇದೆ, ಮಾಸ್ಟರ್ ಡಿಗ್ರಿ ಇದೆ, PhD ಇದೆ, ಬೇರೆ ಬೇರೆ ಹಂತಗಳಿದೆ. ಯಾರು PhD ಮಾಡ್ತಾಯಿದ್ದಾನೆ ಅವ್ರಿಗೆ ಹೋಗ್ಬಿಟ್ಟು ನಾನು ABCD ಹೇಳ್ಕೊಡೋಕ್ಕಾಗತ್ತಾ? ಆಗಲ್ಲ. ಸೊ ಅದು ಟೆಕ್ಸ್ಟ್ ಬುಕ್ಕಲ್ಲಿ ಇದೆಯಲ್ಲ ಅಂದರೆ ಆ ಟೆಕ್ಸ್ಟ್ ಬುಕ್ ಇರೋದು ಅವರಿಗೆ, ಫಸ್ಟ್ ಸ್ಟ್ಯಾಂಡರ್ಡಲ್ಲಿರೋರಿಗೆ, PhDನಲ್ಲಿರೋರಿಗೆಲ್ಲ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಕೃಷ್ಣ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಇವೆಲ್ಲ ಭ್ರಾಂತಿಯಿಂದಲೂ ನೀನು ಹೊರಗಡೆ ಬರಬೇಕು. ಅಲ್ಟಿಮೇಟ್ಲಿ ನಿನ್ನ ಜೀವನದ ಗುರಿ ಏನು ಅಂತ ತಿಳ್ಕೋಬೇಕು. ಅದು ಕೃಷ್ಣ ಒಬ್ಬನೇ. ಅವನ ಸೇವೆ, ಅವನ ತೃಪ್ತಿ ಮಾಡಿಸೋದೇ ನಮ್ಮ ಜೀವನದ ಅಲ್ಟಿಮೇಟ್ ಗುರಿ. ಅಲ್ಲಿಗೆ ಬರೋದಕ್ಕೋಸ್ಕರನೇ ಇವೆಲ್ಲನೂ ಇರೋದು. ಆದರೆ ಎಷ್ಟೊಂದು ಜನ ಏನು ಮಾಡ್ತೀವಿ ಅಂದರೆ, ಕೃಷ್ಣ ಅವನ ಒಂದು ಭಕ್ತಿನೇ ಬಿಟ್ಟು ಬಾಕಿ ಎಲ್ಲ ಮಾಡೋದಕ್ಕೂ ಹೋಗ್ತೀವಿ. ನಾನು ತುಂಬ ಬೆಳಿಗ್ಗೆ ಬೇಗ ಎದ್ದೇಳ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಯೋಗ ಮಾಡ್ತೀನಿ, ಏನೇನೋ ಮಂತ್ರ ಹೇಳ್ತೀನಿ, ಇದರಿಂದ ನನಗೆ ಒಳ್ಳೆಯದಾಗ್ತಾಯಿದೆ, ಇದು ಮಾಡೋದ್ರಿಂದ ಈ ಒಂದು ಮಂತ್ರಗಳನ್ನು ಹೇಳೋದ್ರಿಂದ ಇನ್ನೇನೋ ಒಂದು ಫಲ ಸಿಗುತ್ತೆ. ಸೊ ಇದರಲ್ಲೂ ಕಳೆದೋಗ್ತೀವಿ. ಮುಂದೆ ಮುಂದೆ ಬರ್ತಾ ಬರ್ತಾ ಇದರಲ್ಲೇ ಇರೋವಂಥವ್ರನ್ನು ಕಳೆದೋಗ್ತಾರೆ. ಅಲ್ಲಿ ಕೃಷ್ಣನೇ ಮರ್ತೋಗ್ತೀವಿ. ಇದನ್ನು ಹೇಳೋದ್ರಿಂದ ನನಗೆ ಅದು ಸಿಗುತ್ತೆ, ಅದು ಹೇಳೋದ್ರಿಂದ ಇದು ಸಿಗುತ್ತೆ. ಆದರೆ ಅಲ್ಟಿಮೇಟ್ಲಿ ಏನಾಗಿರಬೇಕು, ನಮ್ಮ ಗೋಲು ಆ ದೇವೋತ್ತಮ ಪರಮಪುರುಷ ಕೃಷ್ಣನೇ ಆಗಿರಬೇಕು. ಅವನ ಭಕ್ತಿ ಸೇವೆನೇ ಆಗಿರಬೇಕು. ನಮಗೆ ಸಿಗೋವಂಥ ಒಂದು ಪೊಸಿಷನ್ಗಳು, ನಮಗೆ ಸಿಗೋವಂಥ ಒಂದು ನಾಲೆಡ್ಜು, ಇವೆಲ್ಲನೂ ಅಲ್ಟಿಮೇಟ್ಲಿ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಬಿಡಬೇಕು. ಇದರಲ್ಲೇ ಕಳೆದೋಗ್ಬಾರ್ದು. ನಾವು ಮಾಡೋವಂಥ ಆಚಾರಗಳು, ನಮ್ಮ ಸಂಪ್ರದಾಯಗಳು, ಇವೆಲ್ಲನೂ ಅಲ್ಟಿಮೇಟ್ಲಿ ಕರ್ಕೊಂಡೋಗಿ ಅವನ ಪಾದದ ಕೆಳಗಡೆಗೆ ಬರಬೇಕು. ಅಲ್ಲಿ ಸ್ಟಾಪ್ ಆಗಬೇಕು. ಆ ಪಾದನೇ ತೆಗೆದುಬಿಟ್ಟು ಬರೀ ನಾನು ಈ ಒಂದು ಸಂಸ್ಕಾರಗಳಲ್ಲಿ, ಸಂಪ್ರದಾಯಗಳಲ್ಲಿ ನನ್ನನ್ನು ನಾನು ಮುಳುಗಿಸ್ಕೋಬಾರ್ದು, ನಾನು ಇದರಿಂದನೂ ಹೊರಗಡೆ ಬರಬೇಕು. ಸೊ ಅದನ್ನು ಇಲ್ಲಿ ಈ ಭ್ರಾಂತಿಯ ಒಂದು ದಟ್ಟವಾದ ಕಾಡಿನಿಂದ ಹೊರಗಡೆ ಬರಬೇಕು ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಇಲ್ಲಿ ಆ್ಯಕ್ಚುಲಿ ಶ್ರೀಲ ಪ್ರಭುಪಾದರು ಶ್ರೀ ಮಾಧವೇಂದ್ರ ಪುರಿ ಇವರ ಒಂದು ಶ್ಲೋಕವನ್ನು ಸಹ ಕೊಟ್ಟಿದ್ದಾರೆ. ಮಾಧವೇಂದ್ರ ಪುರಿಗಳು ಏನು ಹೇಳ್ತಾ ಇದ್ದಾರೆ ನೋಡಿ. ಹೇ ಪ್ರತಿದಿನ ನಾನು ಮಾಡುವ ಸಂಧ್ಯಾವಂದನೆಗಳೇ ನಿನಗೆ ಜಯ ಆಗಲಿ. ಸ್ನಾನವೇ ನಿನಗೆ ನನ್ನ ಪ್ರಣಾಮಗಳು. ಹೇ ದೇವತೆಗಳೇ, ಹೇ ಪಿತೃಗಳೇ,
ನಿಮಗೆ ತರ್ಪಣ ವಿಧಿ ಸಲ್ಲಿಸಲು ನಾನು ಅಸಮರ್ಥನಾಗಿದ್ದೇನೆ, ಕ್ಷಮಿಸಿ. ಈಗ ನಾನು ಎಲ್ಲೇ ಇರಲಿ ಯದುಕುಲ ಶ್ರೇಷ್ಠನು ಕಂಸನ ಶತ್ರುವು ಆದವನನ್ನು ಅಂದರೆ ಕೃಷ್ಣನನ್ನು ಸ್ಮರಿಸ್ತಾ ಇರ್ತೀನಿ. ಇದರಿಂದ ನಾನು ಎಲ್ಲ ಪಾಪ ಬಂಧನಗಳಿಂದ ಮುಕ್ತನಾಗುತ್ತೇನೆ. ನನಗಿಷ್ಟೇ ಸಾಕು. ಸೊ ಅಲ್ಟಿಮೇಟ್ಲಿ ನಮಗೆ ಭಗವಂತನ ಆ ದೇವತಮ ಪರಮಪುರುಷ ಕೃಷ್ಣನ ಪಾದದ ಸೇವೆ, ಅದೇನೇ ಅಲ್ಟಿಮೇಟ್. ಅವನ ಒಂದು ಪಾದದ ಸ್ಮರಣೆ, ಜಪ, ಸಂಕೀರ್ತನೆ, ಅವನ ಅರ್ಚನೆ, ಅವನ ವಂದನೆ, ಇದೇನೇ ಅಲ್ಟಿಮೇಟಾಗಿ ಎಂಡಾಗಬೇಕಾಗಿರೋದು ಗೋಲು. ನಾವು ನಮ್ಮ ಪಾಂಡಿತ್ಯದಲ್ಲೂ ಕಳೆದೋಗ್ಬಾರ್ದು. ನಾನು ಶ್ಲೋಕಗಳನ್ನು ಈ ರೀತಿ ಹೇಳ್ತೀನಿ, ನನಗೆ ಅಷ್ಟು ಶ್ಲೋಕಗಳು ಗೊತ್ತು, ನಾನು ಅಷ್ಟೊಂದು ಓದಿದ್ದೀನಿ. ಒಂದೇ ಒಂದು ವರ್ಡ್ ಸಾಕು, ಓಂ ನಮೋ ಭಗವತೆ ವಾಸುದೇವಾಯ. ಒಂದೇ ಒಂದು ಸಾಕು, ಅಲ್ಲಿ ಎಲ್ಲನೂ ಇದೆ. ನಾವು ಶ್ರೀಮದ್ ಭಾಗವತಮ್ಮನ್ನು 12 ಸ್ಕಂದಗಳು, 18 ಬುಕ್ಗಳು, ಎಷ್ಟೊಂದು ಶ್ಲೋಕಗಳು ಎಲ್ಲ ಓದಿದ್ರು ತಿಳ್ಕೊಳ್ಳೋದು ಕೊನೆಯಲ್ಲೇನು? ಓಂ ನಮೋ ಭಗವತೆ ವಾಸುದೇವಾಯ. ನಾನು ಅಲ್ಟಿಮೇಟ್ಲಿ ಯಾರಿಗೆ ನಮಸ್ಕಾರ ಮಾಡಬೇಕು? ಆ ವಸುದೇವನ ಮಗನಾದಂತಹ ಕೃಷ್ಣನಿಗೇನೆ. ಅದಕ್ಕೋಸ್ಕರ ಅದು ಶುರುವಾಗದೆ ಅದರಿಂದ, ಅದು ಎಂಡಾಗೋದು ಅದರಿಂದಾನೆ. ಅದನ್ನು ಮಾಡೋದಕ್ಕೋಸ್ಕರ ಇವೆಲ್ಲ ಇದೆ. ಇಲ್ಲಿ ನಾನು ಇಷ್ಟು ಓದಿದ್ರೆ ನಿನಗೆ ಅದು ಸಿಗುತ್ತೆ ಅಂತಿಲ್ಲ, ಇಷ್ಟು ನಾನು ಕಂಠಪಾಠ ಮಾಡಿಬಿಟ್ರೆ ನಿನಗೆ ಅದು ಸಿಗುತ್ತೆ ಅನ್ನೋದು ಇಲ್ಲ. ಒಂದೇ ಒಂದು ಶ್ಲೋಕದಿಂದಲೂ ಸಿಗ್ಬೋದು, ಅಥವಾ ಎಷ್ಟೊಂದು ಶ್ಲೋಕಗಳು ಓದ್ಮೇಲೂ ನಿನಗೆ ಸಿಗ್ಬೋದು. ಎಲ್ಲ ರೀತಿಯಿಂದಲೂ ಅಲ್ಟಿಮೇಟ್ಲಿ ಏನೋ ಭಗವಂತ ನಮಗೆ ಅವನ ಒಂದು ಸೇವೆ ನಮಗೆ ಸಿಗಬೇಕು. ಈ ಒಂದು ಜೀವಾತ್ಮ ಅವನ ಜೊತೆ ಕನೆಕ್ಟು ಆಗಬೇಕು. ಆವಾಗಲೇ ಅದು ಯೋಗ ಕರ್ಮಸು ಕೌಶಲ ಆಗುತ್ತೆ. ಇಲ್ಲ ಅಂದರೆ ನಮ್ಮದು ಏನು ಕೃಪಣರ ಒಂದು ಜೀವನ ಆಗುತ್ತೆ. ಸೊ ಇದನ್ನೇ ಈ 53ನೇ ಶ್ಲೋಕದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ಕೃಷ್ಣ. ವೇದಗಳ ಅಲಂಕಾರಿಕ ಭಾಷೆಯನ್ನು ನಿನ್ನ ಮನಸ್ಸನ್ನು ಕಲಕಬಾರ್ದು. ಅದರಿಂದಲೂ ನೀನು ಹೊರಗಡೆ ಬಂದು ಸಮಾಧಿ ಸ್ಥಿತಿನಲ್ಲಿ ಇರಬೇಕು. ನಿಶ್ಚಲವಾಗಿ ಭಗವಂತನ ಪಾದದ ಒಂದು ಸೇವೆಯಲ್ಲಿ ನಿನ್ನನ್ನು ದೃಢವಾಗಿಟ್ಕೋಬೇಕು. ಆವಾಗ ನೀನು ದಿವ್ಯವಾದಂಥ ಒಂದು ಪ್ರಜ್ಞೆಯನ್ನು ಪಡ್ಕೊತೀಯ. ಸೊ ನಾನು ಏನಂತ ಹೇಳಿದೆ, ನಮ್ಮ ಥಾಟ್ಸು, ನಮ್ಮ ವರ್ಡ್ಸು, ಆ್ಯಕ್ಷನ್ಸು, ಹ್ಯಾಬಿಟ್ಸು. ಸೊ ಇದಕ್ಕೋಸ್ಕರನೇ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಏನು ಮಾಡಬೇಕು? ಅನೇಕ ಹವ್ಯಾಸಗಳನ್ನು ನಮ್ಮ ಜೀವನದಲ್ಲಿ ಹೊಸದಾಗಿ ಅಳವಡಿಸ್ಕೋಬೋದು. ಅದರಲ್ಲಿ ಮೊದಲನೇದು ಅಂದರೆ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡೋದು. ಪ್ರತಿದಿನ ಬೆಳಿಗ್ಗೆ ನಾನು ಎದ್ದಿದ ತಕ್ಷಣ, ನನ್ನ ಸ್ನಾನಾದಿಗಳಾಗಿದ್ದ ತಕ್ಷಣ ನಾನೇನು ಮಾಡ್ತೀನಿ? ಭಗವಂತನಿಗೆ ಪೂಜೆ ಮಾಡಿ ಸ್ಟಾರ್ಟ್ ಒಂದೇ ರೌಂಡು 10 ನಿಮಿಷ ಆಗೋದು. ನಾನು ಕೂತ್ಕೊಂಡು ಭಗವಂತನ ಒಂದು ನಾಮಸ್ಮರಣೆನ ಮಾಡ್ತೀನಿ. ಏನಕ್ಕೆ ಮಾಡ್ತೀನಿ? ಈ ಕಲಿಯುಗದಲ್ಲಿ ಭಗವಂತನ ಸಾಕ್ಷಾತ್ಕಾರಕ್ಕಿರೋದು ಹರಿನಾಮ ಸ್ಮರಣೆ. ಸೊ ಅದಕ್ಕೋಸ್ಕರ ನಾನು ಜಪ ಮಾಡ್ತೀನಿ, ಅವನಿಗೆ ಪೂಜೆ ಮಾಡ್ತೀನಿ. ಆಮೇಲೆ ನಾನೇನು ಮಾಡ್ತೀನಿ? ಆಹಾರನ ಸೇವನೆ ಮಾಡ್ತೀನಿ. ಹೌದು ತಾನೆ? ನಾನು ಏನು ಆಹಾರನ ಪ್ರಿಪೇರ್ ಮಾಡಿರ್ತೀನಿ ಅದನ್ನು ಅವನ ಮುಂದೆ ಇಟ್ಟು ಒಂದು ತುಳಸಿ ದಳ ಹಾಕಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಅದನ್ನು ನಾನು ಏನು ಮಾಡ್ತೀನಿ? ಪ್ರಸಾದವಾಗಿ ಸ್ವೀಕಾರ ಮಾಡ್ತೀನಿ. ಸೊ ನಾನು ತಿನ್ನೋಂಥ ಆಹಾರ ಏನಾಗಾಯಿತು? ಅವನ ಜೊತೆ ಕನೆಕ್ಟು ಆಯಿತು. ನಾನಿರೋವಂಥ ಮನೆಯಲ್ಲಿ ದೇವರ ಒಂದು ಮನೆ ನಾನು ಇಟ್ಕೊಂಡಿರ್ತೀನಿ. ಸೊ ಆ ಮನೆಗೆ ಮುಖ್ಯ ಯಜಮಾನ ಯಾರು? ಕೃಷ್ಣ. ಯಜಮಾನ ನಾನಲ್ಲ, ಅವನು ಆ ಮನೆಯ ಯಜಮಾನನಾಗಿ ಇಟ್ಕೊತೀನಿ. ಅಲ್ಲಿ ಪ್ರಿಪೇರ್ ಆಗುವಂಥ ಎಲ್ಲ ಆಹಾರ ಅವನಿಗೆ ನೈವೇದ್ಯ ಆಗುತ್ತೆ, ಇಲ್ಲಿಗೆ ಬರುತ್ತೆ.
ಒಂದು ಬಟ್ಟೆ ತಗೊಳ್ಳಿ, ಅವನಿಗಿಟ್ಟು ತಗೊಳ್ಳ. ಮುಖಕ್ಕೆ ಏನೇನೋ ಮೇಕಪ್ ಮಾಡೋ ಬದಲು ಅವನ ಪಾದದ ತಿಲಕವನ್ನು ನಾನು ನನ್ನ ಹಣೆ ಮೇಲೆ ಹಾಕ್ಕೊಳ್ತೀನಿ. ನಾವು ಯಾರ್ಯಾರ್ದೋ ಟ್ಯಾಟುಗಳು ಹಾಕ್ಕೊಂಡು, ಯಾರ್ಯಾರ್ದೋ ಡಾಲರ್ಗಳು ಹಾಕ್ಕೊಂಡು, ಯಾರ್ಯಾರ್ದೋ ಫೋಟೋಗಳು ಹಾಕ್ಕೊಂಡು ಹೋಗ್ತಾ ಇರ್ತೀವಿ. ಯಾರ್ಯಾರ್ದೋ ಏನಕ್ಕೆ ಹಾಕ್ಕೊಳ್ತೀರ? ಅವನಿಗೆ ಪ್ರಿಯವಾದ ತುಳಸಿ ಮಾಲೆಯನ್ನು ಹಾಕ್ಕೊಳ್ತೀನಿ. ಅವನ ಪಾದವನ್ನು ನನ್ನ ಹಣೆ ಮೇಲೆ, ನನ್ನ ದೇಹದ ಎಲ್ಲ ಭಾಗಗಳಲ್ಲೂ ಇಟ್ಕೊತೀನಿ. ನಾನು ನನ್ನ ಮಕ್ಕಳನ್ನು ಅವನ ಪ್ರಸಾದ, ಅವನು ನನಗೆ ಕೊಟ್ಟಿರೋವಂಥ ಒಂದು ಕರ್ತವ್ಯ ಅಂತ ಬೆಳೆಸ್ತೀನಿ. ಅವರ ಬಾಯಲ್ಲೂ ಏನು ಬರಬೇಕು? ಹರೇ ಕೃಷ್ಣ ಮಂತ್ರ ಬರಬೇಕು. ಆ ರೀತಿ ಬೆಳೆಸ್ತೀನಿ. ಅವಾಗೇನಾಯಿತು? ಅವರೂ ಅಲ್ಲಿಗೆ ಕನೆಕ್ಟ್ ಆದ. ನಾವು ಮಾಡೋವಂಥ ಕೆಲಸದಿಂದ ಬರೋವಂಥ ಸಂಬಳನ ಎಲ್ಲಿಗೆ ತರ್ತೀವಿ? ಮನೆಗೆ ತರ್ತೀವಿ, ಹೆಂಡತಿ ಕೊಡ್ತೀವಿ, ಮಕ್ಕಳು ಕೊಡ್ತೀವಿ. ಅವರ ಬಾಯಲ್ಲೂ ಅದೇ ಬರ್ತಾಯಿದ್ರೆ ನೀವು ಮಾಡೋ ಕೆಲಸನೂ ಏನಾಯಿತು? ಕೃಷ್ಣ ಪ್ರಜ್ಞೆ ಆಯಿತು. ಸೊ ಈ ರೀತಿ ನಾವು ನಮ್ಮ ಜೀವನವನ್ನೇ ಏನು ಮಾಡ್ಬೋದು? ಪರಿಶುದ್ಧಿ ಮಾಡ್ಕೊಂಬಿಡ್ಬೋದು. ಕೃಷ್ಣನ ಜೊತೆ ಕನೆಕ್ಟು ಮಾಡ್ಬೋದು. ಈ ರೀತಿ ಕನೆಕ್ಟ್ ಮಾಡಿದ್ರೆ ಯೋಗ ಕರ್ಮಸು ಕೌಶಲ. ಇದೇ ಕೌಶಲ, ಸಿಂಪಲ್. ಕೃಷ್ಣನ ಬಿಟ್ಟು ನಾನು ಅನ್ನೋದನ್ನು ಹಾಕಿ, ಆಲ್ರೆಡಿ ಅದನ್ನು ಹಾಕ್ಬಿಟ್ಟೆ ನಾವೆಲ್ಲ ಜೀವನ ಮಾಡ್ತಾ ಇರೋದು. ಅಲ್ಲಿ ಏನಿರುತ್ತೆ ಹೇಳಿ? ಬರೀ ಸ್ವಾರ್ಥ. ಇಲ್ಲಿ ನಾನು ನಂದು 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 ಅಂತ, ನಾನು ನನಗೋಸ್ಕರ ಅದು ಮಾಡೋ ಇದು ಮಾಡೋ ಅಂತ ಅವ್ರು ಹೇಳ್ತಾ ಇರ್ತಾರೆ. ನಿನಗೋಸ್ಕರ ಏನು ಮಾಡೋದು? ನನಗೆ ಇದು ಬೇಕು ಇವತ್ತು, ನೀನು ಇದನ್ನೇ ತಿನ್ನು ಅಂತ ಅವ್ರು ಹೇಳ್ತಾ ಇರ್ತಾರೆ. ಮಕ್ಕಳು ಇದನ್ನು ಕೇಳ್ತಾ ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ಕಡೆ ನಮ್ಮನ್ನು ಎಳಿತಾ ಇರ್ತಾರೆ. ನನಗೂ ಯಾವತ್ತೂ ತೃಪ್ತಿ ಇಲ್ಲದೇ ಇರೋವಂಥ ಬಯಕೆಗಳು, ನನ್ನ ಹೆಂಡತಿಗೂ ಯಾವತ್ತೂ ತೃಪ್ತಿ ಇಲ್ಲದೇ ಇರೋವಂಥ ಬಯಕೆಗಳು, ನನ್ನ ಮಕ್ಕಳಿಗೂ ಅದೇ ಥರ. ಎಲ್ಲರೂ ಅದೇ ರೀತಿ ಇದ್ದಾಗ, ಎಲ್ಲರೂ ಕಡೆ ಹೋದಾಗ ಏನಾಗುತ್ತೆ? ಭ್ರಾಂತಿಯ ದಟ್ಟವಾದ ಕಾಡಿನಲ್ಲಿ ಕಳೆದೋಗ್ತೀವಿ. ಸ್ವಾರ್ಥದ ಅಥವಾ ನಾನು ಅನ್ನೋದನ್ನು ನಾನು ಇಟ್ಟು ಜೀವನ ಮಾಡಿದ್ರೆ ಈ ರೀತಿ ಆಗುತ್ತೆ. ಕಡೆಗೆ ಏನಾಗುತ್ತೆ? ಅಲ್ಟಿಮೇಟ್ಲಿ ಇದೇ ಒಂದು ಪಾಪದ ಜೀವನದಲ್ಲೇ ಮುಳುಗ್ತೀವಿ, ಕಡೆಗೆ ಸಾಯ್ತೀವಿ. ಎಲ್ಲಿಗೆ ಹೋಗ್ತೀವಿ ಅನ್ನೋದು ನನಗೆ ಗೊತ್ತಿಲ್ಲ. ದೇಹನ ಬಿಡ್ತೀನಿ. ಕಡೆಗೆ ಪುನರಪಿ ಜನನಂ ಪುನರಪಿ ಮರಣಂ. ಎಷ್ಟು ಜನ್ಮಗಳು? ಅನ್ಲಿಮಿಟೆಡ್. ಆಮೇಲೆ ನಮಗೆ ಬೇರೆ ಬೇರೆ ವೆಹಿಕಲ್ಸ್ ಸಿಗ್ಬೋದು. 84 ಲಕ್ಷ ಯೋನಿಗಳಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಜನ್ಮ ತಗೋಬೋದು. ಸೊ ನಮ್ಮಲ್ಲಿ ಚಾಯ್ಸ್ ಇದೆ. ಈ ಜೀವನ ಬೇಕಾ? ಈ ಜೀವನ ಬೇಕಾ? ಕೃಪಣರ ಜೀವನ ಬೇಕಾ? ಈ ಯೋಗ ಕರ್ಮಸು ಕೌಶಲಂ ಬೇಕಾ? ಕೃಷ್ಣ ಪ್ರಜ್ಞೆಯ ಜೀವನ ಬೇಕಾ? ಸೊ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಯೋಚನೆ ಮಾಡೋದಕ್ಕೋಸ್ಕರನೇ ಈ ಮನುಷ್ಯನ ಜನ್ಮ ಕೊಟ್ಟಿರೋದು, ಈ ಬುದ್ಧಿನ ಕೊಟ್ಟಿರೋದು. ನಾನು ತಿನ್ನೋದು ಇಷ್ಟೇ. ಆನೆ 1 ಟನ್ ತಿನ್ನುತ್ತೆ. ಅದು ಬುದ್ಧಿ ಉಪಯೋಗಿಸಿ ಏನೇನೋ ಮಾಡಿ ತಗೊಬಂದು ಸಂಪಾದನೆ ಮಾಡಿ ತಿನ್ನಲ್ಲ. ಸೊ ನಮ್ಮ ಬುದ್ಧಿನ ಬರೀ ನಾನು ತಿಂತೀನಲ್ಲ ಇಷ್ಟು, ಅದಕ್ಕೋಸ್ಕರನೇ ಇಡೀ ಜನ್ಮನ ಕಳಿಬೇಡಿ. ಅದು ಈಸಿಯಾಗಿ ಬರುತ್ತೆ. ಅದಕ್ಕೇನು ಅಷ್ಟೊಂದು ಯೋಚನೆ ಮಾಡೋದು ಬೇಕಿಲ್ಲ. ಅದನ್ನು ಯೋಚನೆ ಮಾಡಬೇಕಾಗಿರೋದು, ಇದನ್ನು ಯೂಸ್ ಮಾಡಬೇಕಾಗಿರೋದು ಎಲ್ಲೇಳಿ? ಈ ನನ್ನ ಜೀವನವನ್ನು ಅವನ ಜೊತೆ ಯಾವ ರೀತಿ ಕನೆಕ್ಟ್ ಮಾಡಲಿ, ನನ್ನ ಜೀವನ ಯೋಗದ ಮಾದರಿಯಲ್ಲಿ ಯಾವ ರೀತಿ ಆಗಲಿ, ಕೃಷ್ಣ ಪ್ರಜ್ಞೆಯ ಜೀವನ ಯಾವ ರೀತಿ ನಾನು ಅಳವಡಿಸ್ಕೊಳ್ಳಿ, ಇದಕ್ಕೆ ಯೂಸ್ ಮಾಡಬೇಕು. ಪ್ರಶ್ನೆ ಮಾಡೋದಕ್ಕೆ ಯೂಸ್ ಮಾಡಬೇಕು. ಆವಾಗ ಅದು ನಮ್ಮ ಜೀವನ ಸಾರ್ಥಕ ಆಗುತ್ತೆ. ನಮ್ಮ ಪ್ರಜ್ಞೆ ದಿವ್ಯ ಪ್ರಜ್ಞೆ ಆಗುತ್ತೆ. ನಾವು ಹೋಗಿ ಮುಟ್ಟುವಂಥ ಡೆಸ್ಟಿನೇಷನ್ನು ಭಗವಂತನ ಗೋಲೋಕ ಧಾಮವಾಗಿರುತ್ತೆ. ಓಕೆ, ಸೊ ಇಷ್ಟು ಹೇಳಿ ನನಗೆ ವಿರಾಮವನ್ನು ಹೇಳ್ತೀನಿ. ನಿಮಗೇನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಸೊ ನಾನು ಹೇಳೋದಕ್ಕೆ ಈ ದಿನದ ಶ್ಲೋಕ ಕೃಷ್ಣ ಕೊಟ್ಟಿರೋಂಥ ಒಂದು ಉತ್ತರದ ಒಂದು ಕೊನೆ ಭಾಗ ಇದು. ಮುಂದಿನ ವಾರದಿಂದ ಅರ್ಜುನ ಹೊಸ ಪ್ರಶ್ನೆ ಕೇಳ್ತಾರೆ, ಹೊಸ ಉತ್ತರ ಕೃಷ್ಣ ಕೊಡ್ತಾನೆ. ಅದು ಮುಂದಿನ ವಾರದಿಂದ ನಾವು ನೋಡೋಣ. ಈಗೆಲ್ಲ ಪ್ರಶ್ನೆ ಇದೆಯಾ?
ಭಗವಂತನ ಬೇರೆ ಬೇರೆ ರೂಪಗಳಿದೆ. ಆ ರೂಪಗಳಲ್ಲಿ ಒಂದು ಕಾರಣೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಇದೊಂದು ಕ್ಷೀರೋದಕಶಾಹಿ ವಿಷ್ಣು. ಇವರು ಈ ಒಂದು ಭೌತಿಕ ಪ್ರಪಂಚದಲ್ಲಿ ಇದನ್ನು ನೋಡ್ಕೊಳ್ಳೋಕ್ಕೆ, ಸೃಷ್ಟಿ ಮಾಡೋಕ್ಕೆ, ಮೇಂಟೈನ್ ಮಾಡೋಕ್ಕೆ, ಪ್ರಳಯ ಮಾಡೋದಕ್ಕೆ ಅವರಿರೋದು. ಅದು ಗೋಲೋಕನೂ ಅಲ್ಲ, ವೈಕುಂಠನೂ ಅಲ್ಲ. ಅವರು ಇದನ್ನು ಭಗವಂತನ ಒಂದೇನೋ ಉಸಿರಾಟದಿಂದನೇ ಬ್ರಹ್ಮಾಂಡಗಳು ಬರುತ್ತೆ. ಉಸಿರು ತಗೊಂಡ್ರೆ ಒಳಗಡೆ ಹೋಗುತ್ತೆ. ನಾವು ಮಾಡಿದಂತಹ ಕರ್ಮದ ಗಂಟು ಮೂಟ ಇದೆಯಲ್ಲ, ಅದು ಹಂಗೇ ಹೋಗುತ್ತೆ, ಹಂಗೇ ವಾಪಸ್ ಬರುತ್ತೆ. ಅದು ಎಲ್ಲಿಗೆ ಸ್ಟಾಪ್ ಆಗಿತ್ತೋ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಅದು ಯಾವುದೂ ನಾಶ ಆಗಲ್ಲ. ನಾಶ ಆದರೆ ಭಗವಂತ ಮಾಡಿರೋಂತಹ ಈ ಒಂದು ಪ್ರಕೃತಿಯ ನಿಯಮಗಳಿಗೆ ಬೆಲೆನೇ ಇಲ್ಲ. ಎಲ್ಲರೂ ಪಾಪಗಳು ಮಾಡಿ 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 ಕೊನೆಯಲ್ಲಿ ಸಿಕ್ಕುತ್ತಲ್ಲ, ಪ್ರಳಯ ಆಗುತ್ತಲ್ಲ, ಅವಾಗೆಲ್ಲ ಮುಗಿದೋಗುತ್ತೆ ಬಿಡಿ ಅಂದ್ಕೊಂಡು ಆರಾಮಾಗಿರ್ಬೋದಾಗಿತ್ತು. ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನು? ಎಲ್ಲರೂ ಪಾಪ ಮಾಡೋಣ, ಕೊನೆಯಲ್ಲಿ ಎನಿವೆ ಪ್ರಳಯ ಆಗುತ್ತೆ, ಒಳಗಡೆ ಹೋಗುತ್ತೆ, ಎಲ್ಲ ಮುಗಿದೋಯ್ತು. ಇಲ್ಲ, ಅಷ್ಟೂ ಹಂಗೇ ಒಳಗಡೆ ಹೋಗುತ್ತೆ, ಹಂಗೇ ಒಳಗಡೆ ಬರುತ್ತೆ. ಎಲ್ಲಿ ನಾವು ಸ್ಟಾಪ್ ಆಗಿತ್ತೋ ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ನಾವು ಮಾಡಿರೋ ಪಾಪ ಇನ್ನೂ ಜಾಸ್ತಿ ಆಗಿದ್ದರೆ ಏನಾಗುತ್ತೆ? ಮುಂದೆ ಏನು ಕಲಿಯುಗ ಆದಮೇಲೆ ಏನು ಸಿಗುತ್ತೆ? ಸತ್ಯಯುಗ ಸಿಗುತ್ತೆ. ಸತ್ಯಯುಗದಲ್ಲಿ ಹುಟ್ಟಲ್ಲ ನಾವು. ಎಲ್ಲಿ ಹುಡ್ತೀವಿ? ಕಲಿಯುಗ ಆದಮೇಲೆ ಇನ್ನೊಂದು ಕಲಿಯುಗ, ಅದಕ್ಕಿಂತ ವರ್ಸ್ಟ್ ಆಗಿರೋ ಕೊನೆ ಪೀರಿಯಡ್ ಇರುತ್ತಲ್ಲ, ಅದು ಬೇರೆ ಯಾವುದೋ ಬ್ರಹ್ಮಾಂಡದಲ್ಲಿ ಇರುತ್ತೆ. ಅದನ್ನ ಎತ್ಕೊಂಡಾಗ ಅಲ್ಲಾಗ್ತಾರೆ ನಮ್ಮನ್ನು. ಯಾಕೆಂದರೆ ಕಲಿಯುಗದ ಪ್ರಾರಂಭದಲ್ಲೇ ನಾವು ಇಷ್ಟೊಂದು ಪಾಪಗಳು ಮಾಡಿಬಿಟ್ಟಿದ್ದೀವಿ. ಅದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಆಗಿರುವಂಥ ಇನ್ನೊಂದು ಯಾವುದೋ ಒಂದು ಬ್ರಹ್ಮಾಂಡ ಇರುತ್ತೆ. ಯಾಕೆಂದರೆ ಅಸಂಖ್ಯಾತ ಬ್ರಹ್ಮಾಂಡಗಳಿರೋದಿಲ್ಲಿ. ಕಲಿಯುಗ ಅದ್ರ ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್ ಇರುತ್ತಲ್ಲ, ಅಲ್ಲಿ ಎತ್ಕೊಂಡೋಗಿ ನಮ್ಮ ಜನ್ಮ ಆಗುತ್ತೆ, ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ನಮ್ಮದು. ಈ ಥರ ಯಾವುದೂ ನಾವು ಮಾಡಿದಂತಹ ಕರ್ಮಗಳು ನಾಶ ಆಗಲ್ಲ. ಯಾಕೆಳಿ ನಾನೇ ಬೇಡ್ಕೊಂಬಂದಿರೋದು, ನನಗಿದು ಬೇಕು, ನನಗದು ಬೇಕು, ಇದು ಬೇಕು ಅಂದ್ಕೊಂಡು. ಇದನ್ನು ನಾಶ ಮಾಡೋದಕ್ಕಿರೋದು ಒಂದೇ ಒಂದು, ಅದು ಪ್ರಾಯಶ್ಚಿತ್ತ. ಪ್ರಾಯಶ್ಚಿತ್ತ ಅಂದರೆ ಅದು ಆ ಒಂದು ಯುಗದ ಧರ್ಮ ಏನಿದೆ ಅದನ್ನು ಆಚರಣೆ ಮಾಡೋದ್ರಿಂದ ಅದು ಬರ್ನಾಗತ್ತೆ. ಈ ಕಲಿಯುಗದ ಧರ್ಮ ಭಗವಂತನ ನಾಮಸ್ಮರಣೆ, ಅದನ್ನು ಮಾಡೋದ್ರಿಂದ ಬರ್ನಾಗತ್ತೆ. ಅದು ಬಿಟ್ಟರೆ ಅನುಭವಿಸೋದ್ರಿಂದ ಬರ್ನಾಗತ್ತೆ. ನಾವು ಅನುಭವಿಸ್ಬೇಕು. ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಅನುಭವಿಸೋದ್ರಿಂದ ಅದು ಕಡಿಮೆ ಆಗುತ್ತೆ. ಅನುಭವಿಸ್ತಾ ಅನುಭವಿಸ್ತಾ ಹೊಸದನ್ನು ಮಾಡ್ತೀವಿ, ಅದನ್ನು ಅನುಭವಿಸ್ಬೇಕು. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಓಕೆ, ಪ್ರಶ್ನೆ ಇಲ್ಲ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ರೀತಿ 19ನೇ ಜುಲೈ ಭಾನುವಾರ ಇಸ್ಕಾನ್ ಅನ್ನಪೂರ್ಣೇಶ್ವರ ನಗರ ಭಕ್ತಿ ಸದನದಿಂದ ರಥಯಾತ್ರನ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಕಳೆದ 3 ವರ್ಷಗಳಿಂದ ನೀವೆಲ್ಲರೂ ನೋಡಿರ್ಬೋದು ರಥಯಾತ್ರೆನ ನಾವು ಆಚರಣೆ ಮಾಡಿರೋದನ್ನು. ಇದು 4ನೇ ವರ್ಷ ಈ ಒಂದು ನಗರದಲ್ಲಿ ನಾವು ಮಾಡ್ತಾ ಇರೋದು. ಇದು ಆ್ಯಕ್ಚುಲಿ ಕುವೆಂಪು ರಂಗಮಂದಿರ ಇದೇ ರೋಡ್ ಮುಂದೆಗಡೆ ಇದೆಯಲ್ಲ, ಅಲ್ಲಿಂದನೇ ಶುರುವಾಗುತ್ತೆ. ಅದಾದಮೇಲೆ ಮೇನ್ ರೋಡಲ್ಲೇ ಬರುತ್ತೆ SBI ಸ್ಕೂಲು, ಬಕಾಸುರ ಬಂಡಿ, ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಅದಾದಮೇಲೆ HMV ಸ್ಕೂಲು, ಪ್ಲಸ್ ಇಲ್ಲಿಂದನೇ ಹೋಗಿ ಮತ್ತೆ ನಾವು ಕುವೆಂಪು ರಂಗಮಂದಿರಕ್ಕೆ ವಾಪಸ್ಸು ಬರ್ತೀವಿ. ಇಡೀ ದಿನ ಕಾರ್ಯಕ್ರಮ ಇರುತ್ತೆ. ರಥಯಾತ್ರೆ ಬಂದ್ಬಿಟ್ಟು ರಥಯಾತ್ರೆ ಮುಖ್ಯ ಕಾರ್ಯಕ್ರಮ 2 ಗಂಟೆಯಿಂದ ಶುರುವಾಗುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. ಅನೇಕ ಹಿರಿಯ ಭಕ್ತರಾದಂತಹ ಅತಿಥಿಗಳು ಬರ್ತಾರೆ. ಅವರ ಒಂದು ಪ್ರವಚನವೂ ಇರುತ್ತೆ ರಥಯಾತ್ರೆಯ ಮೇಲೆ. ಅದಾದಮೇಲೆ ಭಗವಂತನ ಸ್ಟೇಜಿಂದ ರಥಕ್ಕೆ ಕರ್ಕೊಂಬರ್ತೀವಿ. ಅದು ಪಹಂಡಿ ಉತ್ಸವ ಅಂತ ಕರಿತೀವಿ. ಒಬ್ಬೊಬ್ಬರನ್ನ ಕರ್ಕೊಂಬಂದು ರಥದ ಮೇಲೆ ಅವ್ರನ್ನ ಕುಂಡಿಸ್ತೀವಿ. ಅದಾದಮೇಲೆ ರಥಕ್ಕೆ ಪೂಜೆ ಮಾಡಿ ರಥಯಾತ್ರೆ ನಡೆಯುತ್ತೆ. ಸುಮಾರು 6,000 ಭಕ್ತಾದಿಗಳಿಗೆ ನಾವು ಪ್ರಸಾದದ ವಿನಿಯೋಗ ಮಾಡಬೇಕು ಅಂದ್ಕೊಂಡಿದ್ದೀವಿ. ಗ್ರೌಂಡಲ್ಲೂ ಆಗುತ್ತೆ, ರಥದ ಹಿಂದೆಗಡೆ ಎಲ್ಲೆಲ್ಲಿ ಹೋಗುತ್ತೋ ರಥ ಅದ್ರ ಹಿಂದೆಗಡೆ 2 ಗಾಡಿನಲ್ಲಿ ನಾವು ಪ್ರಸಾದವನ್ನು ಕೊಡಬೇಕು ಅಂತಲೂ ಅಂದ್ಕೊಂಡಿದ್ದೀವಿ. ಇದರ ಒಂದು ಪ್ಯಾಂಪ್ಲೆಟ್ಸು ಇಲ್ಲಿದೆ. ದಯವಿಟ್ಟು ಎಲ್ಲರೂ ತಗೊಳ್ಳಿ. ನಿಮ್ಮ ಸ್ನೇಹಿತರು, ಬಂಧು ಬಾಂಧವರು ಎಲ್ಲರನ್ನ ನಿಮ್ಮ ಮನೆಯ ಕಾರ್ಯಕ್ರಮ ಅಂತ ಆಹ್ವಾನವನ್ನು ನೀಡಿ. ನೀವು ಬನ್ನಿ, ನಿಮ್ಮ ಕುಟುಂಬ ಸಮೇತ ಬನ್ನಿ. ಎಲ್ಲರನ್ನು ನೀವು ಇನ್ವೈಟ್ ಮಾಡಿ ಇದರಲ್ಲಿ ಭಾಗವಹಿಸೋ ರೀತಿ ಮಾಡಿ.
ಸೊ ಇದು ಯಾವ ರೀತಿ ಅಂದರೆ, ಭಗವಂತ ಇದು ಜಗನ್ನಾಥ ಬಲದೇವ ಸುಭದ್ರಾ ದೇವಿಯರ ರಥಯಾತ್ರ ಪೂರಿನಲ್ಲಿ 16ನೇ ತಾರೀಕಿಂದ 24ನೇ ತಾರೀಕು ಒಳಗಡೆ ನಡೆಯುವಂಥ ಈ ಇಡೀ ವಿಶ್ವದಲ್ಲೇ ಬಿಗ್ಗೆಸ್ಟ್ ಉತ್ಸವ. ಅದು 10 ಲಕ್ಷಕ್ಕಿಂತ ಜಾಸ್ತಿ ಜನ ಈ ರಥಯಾತ್ರದಲ್ಲಿ ಭಾಗವಹಿಸ್ತಾರೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಇಲ್ಲಿ ಅನೇಕ ಜನರಿಗೆ ಆ ದೇವಸ್ಥಾನದ ಒಳಗಡೆ ಪ್ರವೇಶ ಇರೋಲ್ಲ. ಭಗವಂತ ಏನು ಮಾಡ್ತಾನೆ, ನಾನೇ ಹೊರಗಡೆ ಬರ್ತೀನಿ, ನೀವು ಬಂದಿಲ್ಲ ಅಂದರೂ ಕರುಣೆ ಕೊಡೋದಕ್ಕೆ ನಾನೇ ನಿಮ್ಮ ಮನೆ ಹತ್ರ ಬರ್ತೀನಿ ಅಂದ್ಬಿಟ್ಟು ಬರ್ತಾನೆ. ಆಮೇಲೆ ಪೂರಿನಲ್ಲಿ ಆದರೆ ಈ ಜಗನ್ನಾಥ ಬಲದೇವ ಸುಭದ್ರಾ ದೇವಿಯರ ಸ್ಪೆಷಾಲಿಟಿ ಏನು ಅಂದರೆ, ಅವರ ಪ್ರಸಾದ ನೀವು ಬಂದಿಲ್ಲ ಅಂದರೂ, ನಿಮ್ಮ ಮನೆಯಲ್ಲಿ ನೀವು ಮಾಡಿಲ್ಲ ಅಂದರೂ ನಾನೇ ನನ್ನ ಪ್ರಸಾದವನ್ನು ನಿಮಗೆ ಕೊಡಿಸ್ತೀನಿ, ಒಂದು ಸತಿ ಟೇಸ್ಟ್ ಮಾಡಿ. ಆ ಟೇಸ್ಟಿಂದ ಏನಾದರೂ ಅದು ಚೆನ್ನಾಗಿತ್ತು ಅಂತ ನೀವು ಆ ದಾರಿಗೆ ಬರ್ತೀರಾ. ಸೊ ಈ ರೀತಿ ಕರುಣೆ ಕೊಡೋದಕ್ಕೋಸ್ಕರ ರೆಪ್ಪೆನೇ ಇಲ್ಲ ಅವ್ರಿಗೆ, ಕಣ್ಣನ್ನು ದೊಡ್ಡದಾಗಿ ಬಿಟ್ಕೊಂಡು ಕರುಣೆ ಕೊಡೋದಕ್ಕೋಸ್ಕರನೇ ಬೀದಿನಲ್ಲಿ ನಾವು ಇರುವಂಥ ಏರಿಯಾದಲ್ಲೇ ಭಗವಂತ ಬರ್ತಾ ಇದ್ದಾನೆ. ಸೊ ಎಲ್ಲರೂ ಈ ಉತ್ಸವದಲ್ಲಿ ಉತ್ಸಾಹದಿಂದ ಭಾಗವಹಿಸಿ, ದಯವಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ಯಾಂಪ್ಲೆಟ್ ತಗೊಳ್ಳಿ, ನಿಮ್ಮ ಸ್ನೇಹಿತರು ಬಂಧು ಬಾಂಧವರಿಗೂ ಇದನ್ನು ಹಂಚಿ, ಎಲ್ಲರೂ ಇದರಲ್ಲಿ ಭಾಗವಹಿಸೋ ರೀತಿ ಮಾಡಿ. ನೀವು ಇದನ್ನು ಎತ್ಕೊಂಡೋಗಿ ಕೊಡೋದು, ಅವರು ಭಾಗವಹಿಸೋದು, ಇವೆಲ್ಲವೂ ಭಗವಂತನ ಸೇವೆನೇ. ಭಗವಂತನ ಪ್ರಸಾದವನ್ನು ಕುಕ್ ಮಾಡೋದು, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು, ತಗೊಂಡೋಗಿ ಕೊಡೋದು, ಅದೂ ಸೇವೆನೇ. ಅವನಿಗೋಸ್ಕರ ರಥವನ್ನಾರ ಮಾಡೋದು, ಅಲಂಕಾರ ಮಾಡೋದು, ಹೂವು ಕಟ್ಟೋದು, ಎಲ್ಲನೂ ಸೇವೆನೇ. ಎಲ್ಲಿ ಕೃಷ್ಣನಿಗೆ ಅದು ಕನೆಕ್ಟ್ ಆಯ್ತು, ಅದೇ ಯೋಗ ಕರ್ಮಸು ಕೌಶಲಂ. ಅದೇ ನಮ್ಮ ಜೀವನದ ಪರಮ ಗುರಿ. ಅದು ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಸಿಗಲಿ ಅಂತ ಇಂಥ ಉತ್ಸವಗಳು ಬರುತ್ತೆ, ಆಪರ್ಚುನಿಟೀಸ್ ಬರುತ್ತೆ. ಅದನ್ನು ನಾವೇನು ಮಾಡಬೇಕು, ಯುಟಿಲೈಸ್ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರಲ್ಲ, ಇದು ಅಂಥ ಆಪರ್ಚುನಿಟಿಗಳು. ಉತ್ಸವಗಳು ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಈ ಉತ್ಸವಗಳೇ ನಾವೆಲ್ಲರೂ ಡೈರೆಕ್ಟಾಗಿ ಭಗವಂತನಿಗೆ ಸೇವೆ ಮಾಡೋದಕ್ಕೆ ಸಿಗುವಂಥ ಸುವರ್ಣ ಅವಕಾಶಗಳು. ಸೊ ಇದನ್ನು ನಾವೆಲ್ಲರೂ ಉಪಯೋಗಿಸ್ಕೋಬೇಕು. ಸಿಂಪಲ್ಲಾಗಿ ಓಕೆ, ಒಬ್ಬರನ್ನ ನಾನು ಇನ್ವೈಟ್ ಮಾಡಿದೆ, ಅವ್ರು ಬಂದು ಕೃಷ್ಣನ ನೋಡಿದ್ರು. ಮಾತಾಜಿ ಆ್ಯಕ್ಚುಲಿ ಲಾಸ್ಟ್ ವೀಕಲ್ಲಿ ಹೇಳ್ತಾಯಿದ್ರು, ನನಗೇನೂ ಗೊತ್ತಿರಲಿಲ್ಲ, ನಮ್ಮ ಮಕ್ಕಳು ಕರ್ಕೊಂಬಂದು ಪ್ರಸಾದ ಕೊಡ್ತಾಯಿದ್ದಾರೆ ಅಂತ ಕರ್ಕೊಂಬಂದರು. ನಾನು ಭಗವಂತನ ನೋಡಿದೆ, ನನ್ನ ಕಣ್ಣಲ್ಲಿ ನೀರು ಬಂತು. ಅವನನ್ನು ನೋಡಿದ ತಕ್ಷಣ ನಮಗೆ ಬೇಕಾಗಿರೋದಷ್ಟೇ, ಇಷ್ಟೆಲ್ಲ ಉತ್ಸವ ಮಾಡೋದು ಯಾರೋ ಒಬ್ಬರ ಕಣ್ಣಲ್ಲಿ ಆ ನೀರು ಬರಬೇಕು, ಅಷ್ಟೇ ಬೇಕಿರೋದು. ಆ ಹೃದಯ ಕರಗಬೇಕು, ಅವನಿಗೋಸ್ಕರ ಅದು ಮಿಡಿಬೇಕು. ಅದಕ್ಕೋಸ್ಕರನೇ ಇವೆಲ್ಲ ಉತ್ಸವಗಳನ್ನ ಮಾಡೋದು. ಕರ್ಕೊಂಬನ್ನಿ, ಅದರಿಂದ ನಮಗೂ ಒಳ್ಳೆಯದಾಗತ್ತೆ. ಆ ನೀವು ಯಾರನ್ನ ಇನ್ವೈಟ್ ಮಾಡ್ತಿರಲ್ಲ ಅವ್ರಿಗೂ ಒಳ್ಳೆಯದಾಗುತ್ತೆ. ಓಕೆನಾ? ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ಯಾಂಪ್ಲೆಟ್ಸ್ ತೊಗೊಳ್ಳಿ, ಇಲ್ಲೇ ಇದೆ. ದಯವಿಟ್ಟು ಇದರಲ್ಲಿ ಎಲ್ಲರೂ ಉತ್ಸಾಹದಿಂದ ಭಾಗವಹಿಸಿ. ಓಕೆ, ಹರೇ ಕೃಷ್ಣ.